ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಬೋಡ ಮಾಡುದ ವರ್ಣಿವಿನಿ ಕಥಾಮೃತವ ನಜನಾದಿವ ತನ್ನ ಸೋದರ ರುಗ್ಯ ನೋಡ ಅದಿತೆಂದಾಗ ನಡೆಸಲೈದುವೆ ತಕ್ಷಣದಲ್ಲಿ ಮನದ ಬೇಕೆ ಜ್ಯೋತಿಗೆ ನಡೆಸಲೈದುವೆ ತಕ್ಷಣರಿಗೆ ಪ್ರಾಚೀನ ಬರ್ಹಿಯ ಪ್ರಚೇತಸ ಮಾರೀಚೆಯ ಸುಕುಮಾರನಾಗಿ ದಕ್ಷ ಎನ್ನುವಂತಹ ಹೆಸರಿನಿಂದಲೇ ಗುರುತಿಸಿಕೊಂಡವನು ನಾನು. ಅಸಾಮಾನ್ಯ ಸಾಮರ್ಥ್ಯವನ್ನು, ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವರು ನಮ್ಮಯ್ಯ. ಪರಶಿವನ ಕುರಿತಾಗಿಯೇ ತಪಸ್ಸನ್ನಾಚರಿಸುವುದರ ಮೂಲಕವಾಗಿ ನಮಗೊಂದು ಪಂಥವನ್ನು ಪಥವನ್ನು ತೋರಿಸಿಕೊಟ್ಟವರು. ಪ್ರಜಾಪತಿತ್ವ ಬೇಕು ಎನ್ನುವಂತಹ ಉದ್ದೇಶದಿಂದಲೇ ತಪಸ್ಸನ್ನಾಚರಿಸಿದಂತಹ ಅವರ ತಪಸ್ಸಿಗೆ ಮೆಚ್ಚಿದಂತಹ ಭಸ್ಮೋದ್ಧೂಲಿತ ಗಾತ್ರ. ನಿನ್ನ ಮನದ ಬಯಕೆ ಏನುಂಟು ಅಂತ ಕೇಳಿದಾಗ ಮನದ ಇಚ್ಛೆಯನ್ನೇ ತೆರೆದಿಟ್ರು ನಮ್ಮಯ್ಯ. ಪ್ರಜಾಪತಿತ್ವ ಏನುಂಟು ಅದು ನಿನ್ನ ಮಗನಿಗೆ ಕೊಡುತ್ತೇನೆ ಎಂದು ಹೇಳುವುದರ ಮೂಲಕವಾಗಿ ವಿಶೇಷವಾದಂತಹ ಅಸ್ತ್ರವೊಂದನ್ನು ಒದಗಿಸಿದರು ನಮ್ಮಯ್ಯನಿಗೆ. ವಿಧಿಶರವಂತಹ ಯೋಗ್ಯತೆ ಉಳ್ಳಂತಹ ಮಹಾಸ್ತ್ರವೊಂದನ್ನೇ ಹಿಡಿದುಕೊಂಡು ಮತ್ತೆ ಮರಳಿ ಬರುವಂತಹ ಹೊತ್ತಿಗೆ ಪುರವೆಲ್ಲವೂ ಕೂಡ ವರಗಳಿಂದ ಆವೃತವಾಗಿ ಹೋಗಿತ್ತು. ತಮ್ಮವರನ್ನೆಲ್ಲ ಕರೆದು ಮತ್ತದನ್ನು ಪುರವನ್ನಾಗಿಸಬೇಕು ಎನ್ನುವಂತಹ ಸಂಕಲ್ಪದಿಂದಲೇ ಅದನ್ನು ಕಡಿಯುತ್ತಿದ್ದಂತಹ ಸಂದರ್ಭ ವನದೇವತೆ ಓಷಧೀಶನಾದಂತಹ ಚಂದ್ರನಿಗೆ ದೂರಿಟ್ರು. ಆ ಸಂದರ್ಭದಲ್ಲೇ ನಮ್ಮಯ್ಯನಿಗೆ ಎದುರಾದಂತಹ ಓಷಧೀಶ ಆ ಕುರಿತಾಗಿ ಬಹಳವಾಗಿ ಯುದ್ಧಗಳು ನಡೆದ ಬಳಿಕ ಯುದ್ಧವೇ ಸಿದ್ಧಾಂತ ಆಗುವಾಗ ಬ್ರಹ್ಮದೇವನೇ ಬಂದು ಹೇಳಿದ್ದು, ಪರಸ್ಪರವಾದಂತಹ ವಿರೋಧ ಭಾವವನ್ನು ನಿಲ್ಲಿಸಿ ಮಾರಿಷೆಯನ್ನೇ ವಿವಾಹವಾಗುವುದಾಗಿ ಒಪ್ಪಿಕೊಂಡ ಬಳಿಕ ಆ ಪ್ರಕರಣ ಸುಖಾಂತವಾಯಿತು. ಅವರೀವರಲ್ಲಿ ಹುಟ್ಟಿಕೊಂಡವನು ನಾನು, ನನ್ನ ತಮ್ಮ ರೂಕ್ಷನು.
ನಮ್ಮ ತಾಯಿಯ ಪರಂಪರೆಯೂ ದೊಡ್ಡದೇ. ಕಂದನೆನ್ನುವಂತಹ ಋಷಿಯ ತಪಸ್ಸನ್ನು ಭಂಗಿಸಲೋಸುಗವಾಗಿ ಪ್ರಮ್ಲೋಚನೆ ಎನ್ನುವಂತಹ ಅಪ್ಸರೆ ಸ್ತ್ರೀ ಬಂದ ಕಾಲಕ್ಕೆ ತಪಸ್ಸೇನೋ ನಿಲ್ಲಿಸಿದರೂ ಪರಸ್ಪರ ಒಟ್ಟಿಗಾದರೂ ಸೇರಿಕೊಂಡರು. ತನ್ಮೂಲಕವಾಗಿ ಪ್ರಮ್ಲೋಚನೆ ಗರ್ಭಿಣಿಯಾದಂತಹ ಸಂದರ್ಭ ಒಂದು ದಿವಸ ಸಂಜೆಯ ನಿತ್ಯಾನ್ನಿಕೆಗೆ ಎನ್ನುವ ಕಾಲಕ್ಕೆ ಕಂದ ಮಹರ್ಷಿ ಹೊರಟ ಕಾಲಕ್ಕೆ ಕೇಳಿದ್ರಂತೆ, ನೀವು ಎಲ್ಲಿಗೆ ಹೋಗುವುದು ಈ ಕಾಲಕ್ಕೆ? ಇಷ್ಟು ದಿವಸ ಇಲ್ಲದಂತಹ ಈ ಕರ್ಮಾಚರಣೆ ಹೀಗೆ ಯಾಕೆ? ಒಮ್ಮೆಲೆ ಸಿಂಟುಗೊಂಡಂತಹ ರುಚಿ, ನನ್ನ ತಪಸ್ಸನ್ನು ಕೆಡಿಸುವುದಕ್ಕೋಸ್ಕರವಾಗಿಯೇ ದೇವತೆಗಳು ಹೂಡಿದಂತಹ ಊಟಕ್ಕೆ ನೀನು ಬಂದಿದ್ದಿ ಇಲ್ಲಿಗೆ, ಆದ್ದರಿಂದಲೇ ನನ್ನ ಏಕಾಗ್ರತೆಯನ್ನು ಭಂಗಿಸಿದವಳು ನೀನು ಎನ್ನುವ ಹಾಗೆ ಕೋಪೋದ್ರಿಕ್ತರಾಗಿ ಹೇಳಿದ ಕಾಲಕ್ಕೆ ಗರ್ಭಸ್ರಾವವಾಯಿತಂತೆ. ಅಲ್ಲಿಯೇ ಮರದ ಬುಡದಲ್ಲದನ್ನಿರಿಸಿ ಋಷಿ ಒಂದು ದಿಕ್ಕಿನತ್ತ, ಪ್ರಮ್ಲೋಚನೆ ಇನ್ನೊಂದು ದಿಕ್ಕಿನತ್ತ ಹೊರಟು ಹೋದ ಕಾಲಕ್ಕೆ ವನಸಿರಿಯಿಂದ ಪೋಷಿತಳಾದವಳು ಅವಳು ಮಾರಿಷೆ ಎನ್ನುವಂಥ ಹೆಸರನ್ನಿಟ್ರಂತೆ. ಹೀಗೆ ನಮ್ಮ ತಾಯಿಯ ಪರಂಪರೆ. ಕ್ಷಣ ಹೊತ್ತಿಗೆ ನಾನು ಯೋಚಿಸುವುದು, ತಪಸ್ಸನ್ನಾಚರಿಸುವುದರ ಮೂಲಕವಾಗಿ ಪ್ರಜಾಪತಿತ್ವವನ್ನು ಗಳಿಸಬೇಕು ಎನ್ನುವಂತಹ ಸಂಕಲ್ಪವನ್ನು ಹೊಂದಿದ್ದವರು ನಮ್ಮಯ್ಯ. ಪರಶಿವನಿಂದಲೇ ಅದನ್ನು ಇನ್ನ ಮಗನಿಗೆ ಒಲಿಯುತ್ತದೆ ಎನ್ನುವಂತಹ ವಾಕ್ಯ ಬಂದಿದೆ ಅಂತಾದರೆ ನಾನು ಯಾಕೆ ಆ ರೀತಿಯಾಗಿ ಪ್ರಯತ್ನಿಸಕೂಡದು ಅಂತ. ಆದ್ದರಿಂದಲೇ ಮನದಲ್ಲೇ ಅಂಥದ್ದೊಂದು ವಾಂಚ ಹುಟ್ಟಿದ ಮರುಕ್ಷಣದಲ್ಲಿ ಆ ನಿಟ್ಟಿನಲ್ಲಿ ತನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ಬಯಕೆ ಬಲವಾಗತೊಡಗಿದೆ. ಕೇವಲ ಒಂದು ಪುರಕ್ಕೆರಸು ಎನ್ನುವಷ್ಟಕ್ಕೆ ಸೀಮಿತವಾಗಕೂಡದು. ಸಾಧನೆ ಪಥದಲ್ಲಿ ಸಾಗುವುದರ ಮೂಲಕವಾಗಿ ನಮ್ಮ ಹಿರಿಯರು ತೋರಿಸಿಕೊಟ್ಟಂತಹ ಹಾದಿಯಲ್ಲೇ ಸಹಸ್ರಪದಿಯನ್ನು ತುಳಿಬೇಕು ಎನ್ನುವಂತಹ ಉದ್ದೇಶವನ್ನು ಹೊಂದಿದವನಾಗಿ ನಾನೇನೋ ಮನಸ್ವಿ ಸಿದ್ಧನಾಗಿದ್ದೇನೆ. ಆದರೆ ಈ ವಿಚಾರವನ್ನು ನನ್ನ ತಮ್ಮನೊಂದಿಗೆ ಅರುಹುವುದರೊಂದಿಗೆ ಅವನಿಗೂ ಸಣ್ಣ ಹೊಣೆಗಾರಿಕೆಯನ್ನು ನೀಡಬೇಕಾಗಿದೆ. ತಮ್ಮ ವೃಕ್ಷ ಅಣ್ಣ, ಸ್ವಲ್ಪ ಮಾತಾಡಲಿಕ್ಕಿದೆಯ್ಯ. ಮಾತಾಡು. ನಾವೇನು, ನಮ್ಮ ಪರಂಪರೆ ಏನು ಎನ್ನುವುದನ್ನು ಚೆನ್ನಾಗಿ ತಿಳಿದವನು ನೀನು. ನಮ್ಮಯ್ಯ ಸಾಧಿಸಿದಂತಹ ಎತ್ತರ ಏನುಂಟು ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನೀನು. ಆ ದಾರಿಯಲ್ಲೇ ಸಾಗಬೇಕಾದಂಥ ಹೊಣೆಗಾರಿಕೆ ನಮಗೂ ಉಂಟು ತಾನೆ. ಆ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನು ಮಾಡಿದ್ದೇನೆ ನಾನು. ಏನು ನಿರ್ಧಾರ ತಮ್ಮ? ಕೇಳು, ಪ್ರಜಾಧಿಪತ್ಯವಾದ ಬೊಮ್ಮನನು ಮೆಚ್ಚಿಸುತ್ತ ಪಡೆಬೇಕು. ಬೊಮ್ಮನನು ಮೆಚ್ಚಿಸುತ್ತ ಪಡೆವೆ
ಅಣ್ಣ. ಜೀವನವೇ ಒಂದು ತಪಸ್ಸು ಎನ್ನುವುದನ್ನು ನೀನೂ ಚೆನ್ನಾಗಿ ತಿಳಿದವನು. ಹೊಸ ಹೊಸತುಗಳನ್ನೆಲ್ಲ ತಿಳಿದುಕೊಳ್ಳುವುದರ ಮೂಲಕವಾಗಿ ಜೀವನದುದ್ದಕ್ಕೂ ಏನನ್ನಾದರೂ ಆರ್ಜಿಸಿಕೊಂಡೇ ಹೋದರೆ ಮಾತ್ರ ಜೀವನಕ್ಕೊಂದು ಅರ್ಥ ಅಂತ ಸಿಗುತ್ತದೆ. ಹಾಗೆ ಹೊಸತನ್ನು ಆರ್ಜಿಸಿಕೊಳ್ಳಬೇಕು ಎನ್ನುವಂತಹ ನಿಲುವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ ಕಾಲಕ್ಕೆ ಎದುರಿಗಿರುವಂಥ ಬಯಲು ಮತ್ತಷ್ಟು ವಿಶಾಲವಾಗಿ ಕಾಣುವುದು ಹೌದು. ಆದ್ದರಿಂದಲೇ ಒಂದು ಲಕ್ಷ್ಯವನ್ನು ಹರಿಸಿ ಹೀಗೇ ಸಾಗಬೇಕು ಎನ್ನುವಂತಹ ನಿಲುಮೆಯಲ್ಲಿ ವ್ಯಕ್ತಿಯಾದವ ತನ್ನನ್ನು ತಾನು ತೊಡಗಿಸಿಕೊಂಡ್ರೆ ಮಾತ್ರ ಆ ಲಕ್ಷ್ಯದೆಡೆಗೆ ಸಾಗುವುದಕ್ಕೆ ಸಾಧಿತವಾಗುತ್ತದೆ. ಇದನ್ನೆಲ್ಲ ನನ್ನಲ್ಲಿ ಯಾಕೆ ಹೇಳೋದು? ಉದ್ದೇಶ ಉಂಟು. ನಾನೂ ಒಂದು ಲಕ್ಷ್ಯವನ್ನು ಸೇರಬೇಕು ಎನ್ನುವಂತಹ ನಿರ್ಧಾರವನ್ನು ತಳೆದು ಈ ಹೊತ್ತಿಗೆ ನಿನ್ನನ್ನು ಕರೆದವನಿದ್ದೇನೆ. ನಾನು ಬರಬೇಕಾ? ನೀನು ಜೊತೆ ಸೇರಬೇಕು, ಆದರೆ ನನ್ನ ದಾರಿಯಲ್ಲ. ಮತ್ತೆ ಹೇಗೆ? ನಿನಗೊಂದು ಲಕ್ಷ್ಯವಿದೆ ಎನ್ನುವುದನ್ನು ಹೇಳುವುದಕ್ಕಾಗಿಯೇ ಕರೆದವನಿದ್ದೇನೆ. ಪ್ರಜಾಪತಿತ್ವವನ್ನು ಸಿದ್ಧಿಸಬೇಕು ಎನ್ನುವಂತಹ ದೃಷ್ಟಿಯಿಂದಲೇ ಬೊಮ್ಮನ ಕುರಿತಾಗಿಯೇ ತಪಸ್ಸನ್ನಾಚರಿಸಬೇಕು ಎನ್ನುವಂತಹ ನಿಲುಮೆಯನ್ನು ಹೊಂದಿದವನಾಗಿ ಹೊತ್ತಿಗೆ ನಾನು ಹೊರಟು ನಿಂತವನಿದ್ದೇನೆ. ಪ್ರಜಾಧಿಪತಿಯೋ? ಹೌದು. ನಾನು ಹೊರಟು ನಿಂತಿದ್ದೇನೆ ಎನ್ನುವಂತಹ ಕಾಲದಲ್ಲಿ ನಿನಗೂ ಸ್ವಲ್ಪ ಹೊಣೆಗಾರಿಕೆಯನ್ನು ನೀಡಬೇಕು ಎನ್ನುವುದೇ ನನ್ನ ಉದ್ದೇಶ. ಏನು ಮಾಡಬೇಕು ನಾನು? ಗುರುಮಠವನ್ನು ಸೇರಬೇಕು, ಸರಿ, ವಿದ್ಯಾವಂತನಾಗಬೇಕು, ಸುಶಿಕ್ಷಿತನಾಗುವುದರ ಮೂಲಕವಾಗಿ ಎಲ್ಲೆಲ್ಲ ತಿರುವುಗಳಲ್ಲಿ ಕತ್ತಲುಂಟು ಅಲ್ಲಲ್ಲೇ ಬೆಳಕನ್ನು ನೀಡುವಂತಹ ನಿಲುವಿನಲ್ಲಿ ನಿನ್ನ ವಿದ್ಯೆ ಮುಂದೆ ಸಾಗಬೇಕು. ಆ ಉದ್ದೇಶದಿಂದಲೇ ಗುರುಮಠಕ್ಕೆ ನೀನು ಸೇರಬೇಕು. ಮಹತ್ತರವಾದದ್ದನ್ನೆಲ್ಲ ಅಭ್ಯಸಿಸಿಕೊಳ್ಳಬೇಕು, ಅಧ್ಯಯನ ಮಾಡಿಕೊಳ್ಳಬೇಕು ಎನ್ನುವ ಹಾಗೆ ನಿನಗೆ ನಾನು ಸೂಚಿಸುವುದು. ನಾನು ಈ ಹೊತ್ತಿಗೆ ಹೊರಟು ನಿಲ್ತೇನೆ. ಏನು ಹೇಳ್ತೀನಿ ನೀನು ಮಾಡಬೇಕು ಅಂದದನ್ನು ಮಾಡಬೇಕು. ನಾನು ತಮ್ಮನಾಗಿ. ಹೌದು. ಗುರುಗಳಲ್ಲೇ ಅಭ್ಯಾಸ ಮಾಡಬೇಕು. ಗುರುಗಳಲ್ಲಿ ಅಭ್ಯಾಸ ಮಾಡಬೇಕು. ನಮ್ಮಪ್ಪ ದೊಡ್ಡವರು, ನಮ್ಮ ಹಿನ್ನೆಲೆ ದೊಡ್ಡದು. ಹೌದು. ನನಗೆ ಕಲಿಸುವ ಗುರುಗಳು ಯಾರು ಇದ್ದಾರೆ? ಎಲ್ಲಿದ್ದಾರೆ? ಯಾರವರು? ನಿನ್ನ ಕುರಿತಾಗಿ ಸದಾ ಒಳಿತನ್ನೇ ಚಿಂತಿಸುವಂತಹ ನಾನು ಆ ಕುರಿತಾಗಿ ಯೋಚನೆಯನ್ನು ಮಾಡಿಯೇ ನಿರ್ಧಾರ ತಳೆದಿದ್ದೇನೆ. ನಮ್ಮವರೇ ಆದಂತಹ ವಿಕ್ಷಿಪ್ತರಿದ್ದಾರೆ. ವಿಕ್ಷಿಪ್ತರ ಗುರುಗಳ ಹೆಸರ? ಹೌದೌದು. ಎಲ್ಲವನ್ನೂ ಬಲ್ಲವರು. ಎಲ್ಲವನ್ನೂ ಬಲ್ಲವರು ಎನ್ನುವುದಕ್ಕಿಂತಲೂ ಯಾರಿಗೆ ಯಾವುದನ್ನು ಹೇಗೆ ಹೇಳಿಕೊಡಬೇಕು ಎನ್ನುವುದನ್ನು ತಿಳಿದವರು. ನಮಗೆ ಏನನ್ನು ಕಲಿಸಬೇಕು ಅಂತ ಅವ್ರಿಗೆ ಗೊತ್ತಿದ್ರೆ ಆಯ್ತು ಅಷ್ಟೇ. ಅದನ್ನು ಚೆನ್ನಾಗಿ ತಿಳಿದವರಾದಂತಹ ಅವರು ನಿನಗೆ ಕೊಡಬೇಕಾದ್ದನ್ನೆಲ್ಲ ಹೇಳಿಕೊಟ್ಟಾರು. ಆದ್ದರಿಂದ ಏನೆಲ್ಲ ತಿಳಿದಿದೆಯೋ ಆ ತಿಳಿದುದರಲ್ಲೆಲ್ಲ ಯಾವುದು ಬೇಡವೋ ಅದನ್ನು ತೆಗೆಯುವುದರ ಮೂಲಕವಾಗಿ, ಯಾವುದನ್ನೆಲ್ಲ ಸೇರಿಸಿಕೊಳ್ಳಬೇಕು ಅದನ್ನೆಲ್ಲ ಸೇರಿಸುವುದರ ಮೂಲಕವಾಗಿ ಕೊಡುವುದು ಮಾತ್ರವಲ್ಲ, ಇರುವುದನ್ನು ತೆಗಿತಾರಲ್ಲೋ. ಅಂದ್ರೆ ಬೇಡ ಅಂತ ಎನಿಸಿದ್ದನ್ನೆಲ್ಲ ತೆಗಿತಾರೆ. ನಿನಗೆ ಆರ್ಜಿಸಿಕೊಂಡದ್ದು ಏನುಂಟು ಅದೆಲ್ಲರಲ್ಲಿ ಅನಗತ್ಯ ಅಂತ ಆದ್ರೆ ತೆಗಿತಾರೆ, ಯೋಗ್ಯತೆ ಇರುವವರಲ್ಲೋ. ಆದ್ದರಿಂದಲೇ ಅಲ್ಲಿಗೆ ಹೋಗಿ ವಿದ್ಯಾವಂತನಾಗಿ ಬರ್ತೀಯನಪ್ಪ. ನನ್ನನ್ನು ಕರ್ಕೊಂಡು ಹೋಗ್ತೀಯ? ನಾನೇ ಹೋಗ್ಬೇಕಾ? ನಾನೇ ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಟ್ಟು ಬರ್ತೇನೆ. ಒಳ್ಳೆದಣ್ಣ, ಹೋಗುವ.
ಬಿಟ್ಟು ಹೋದ. ನಿಮ್ಮನ್ನು ಕಂಡ ಕೂಡಲೇ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ದಾನಣ್ಣ. ಕಲ್ಯಾಣವಾಗಲಿ. ಕಲ್ಯಾಣ ಅಂತಂದ್ರೆ ನಿನಗೂ ಆಗಲಿ, ನಿನ್ನಿಂದಾಗಿ ಲೋಕಕ್ಕೂ ಕಲ್ಯಾಣ ಆಗಲಿ, ಒಳ್ಳೇದಾಗಲಿ ಅಂತ. ಹೌದು, ಆದೀತು ಗುರುಗಳೇ. ಆಗಲೇಬೇಕು. ಯಾಕೆ ಬೇಕು? ಅಧ್ಯಾಪನವನ್ನು ವೃತ್ತಿಯಾಗಿ ಸ್ವೀಕರಿಸಿದವನು ನಾನು. ಇದು ವೃತ್ತಿಯ? ಹೌದು. ಹಾಂ, ಅದು ಧರ್ಮವೂ ಹೌದು ನನಗೆ. ಹಾಂ, ಯಾಕಂದರೆ ನಾನು ಬ್ರಾಹ್ಮಣ. ಅದರ ಉದ್ದೇಶ ಏನು ಅನ್ನೋ ಹಾಗೆ ಆಲೋಚಿಸಿದರೆ ಲೋಕ ಕಲ್ಯಾಣವೇ ಹೌದು. ನಾನು ನನ್ನ ಗುರುಗಳಿಂದ ಏನು ಕಲಿತಿದ್ದೇನೆಯೋ ಅದನ್ನು ಸತ್ಪಾತ್ರನೊಬ್ಬನಿಗೆ ದಾನ ಮಾಡುವುದರ ಮೂಲಕವಾಗಿ ಅವನ ಜೀವನವನ್ನು ಉತ್ಕರ್ಷೆಯತ್ತ ಕರೆದೊಯ್ದು ಅವನಿಂದಲಾಗಿ ಪ್ರಪಂಚಕ್ಕೂ ಒಳ್ಳೆಯದಾಗಬೇಕು ಅನ್ನುವ ಹಾಗೆ ಬಯಕೆಯನ್ನು ಹೊಂದಿದವನು ನಾನು. ಹಾಗಾಗಿ ನಿನಗೆ ಕಲ್ಯಾಣ ಆಗಲಿ ಅನ್ನುವ ಹಾಗೆ ನಾನು ಆಶೀರ್ವಾದ ಮಾಡಿ, ನಾಳೆ ನಾನು ಉಳಿದವರಿಗೆ ಕಲ್ಯಾಣ ಮಾಡುವ ಆಶೀರ್ವಾದ ಆಗಬೇಕು ನನ್ನಿಂದ. ಕಲ್ಯಾಣ ಹೌದು ಅಲ್ವಾ? ಆದರೆ ನೀನು ಕ್ಷತ್ರಿಯ ಅಂತ ನೆನಪಿಟ್ಟುಕೊಳ್ಳಬೇಕು. ನಿನ್ನ ವಿದ್ಯೆಯಿಂದ ಲೋಕ ಕಲ್ಯಾಣವಾಗುವಂತಹ ನಡೆ ನಿನ್ನಿಂದ ರೂಪಿತವಾಗಬೇಕು. ರೂಕ್ಷ ಅಂತ ನನ್ನ ಹೆಸರು. ಹೌದು, ಆದರೆ ನನಗೆ ಅದು ಇಷ್ಟವರೆಗೆ ಅನುಭವಕ್ಕೆ ಬರಲಿಲ್ಲ. ಮಾತ್ರ ಹೋರಾಟ ಅಂತ ರೂಕ್ಷ ಅಂದ್ರೆ ಅರ್ಥ ಅಲ್ವಾ? ಅರ್ಥ ಹಾಗಂತೆ. ಹೌದೌದು. ಮತ್ತೆ ಆದರೆ ನಮಗೆ ಗೊತ್ತಿರುವುದಿಲ್ಲಲ್ಲ ಗುರುಗಳೇ, ಇಡುವವರು ಬೇರೆಯವರಲ್ಲ, ತಂದೆ ತಾಯಿಗಳು. ಹೌದು, ಹೆಸರಿಟ್ಟವರು ಅವರು. ಹೌದು. ಆದರೆ ಹೆಸರಿಡುವಾಗ ಅವರಿಗೆ ಇದಕ್ಕೆ ಅನ್ವರ್ಥನಾಗಿಯೇ ಮಗು ಬೆಳೆಯಲಿ ಅನ್ನುವ ಹಾಗೆ ಆಲೋಚಿಸಿ ಇಡಬೇಕು ಲೆಕ್ಕಕ್ಕೆ. ಹಾಗೆ ಇಟ್ಟಿದ್ದಾರೆ ಅಂತಾದ್ರೆ ಏನು ಮಾಡುವುದು? ಒರಟುತನ ನಿನಗಿರಲಿ. ಎಲ್ಲಿ ಒರಟುತನವನ್ನು ಎದುರಿಸಬೇಕೋ ಅಲ್ಲಿ ನೀನು ಒರಟನಾಗಿ, ಎಲ್ಲಿ ಮೃದುವಾಗಿರಬೇಕೋ ಅಲ್ಲಿ ಮೃದುವಾಗಿರುವಂತಹ ಭಾವ ಸ್ವಭಾವ ನಿನಗೆ ಒಡಮೂಡಿ ಬರಲಿ. ಅದೇತು ನನಗೆ ಸಂತೋಷ ಆಗುವುದೇ ಅದಕ್ಕೆ. ನಾನು ಯಾವುದನ್ನು ಯಾವ ರೀತಿಯಿಂದ ಆಲೋಚಿಸಿ ಕೊಡಮಾಡುತ್ತೇನೋ ಅದನ್ನು ಅದೇ ಸಂಕಲ್ಪದಿಂದ ಅದೇ ಏಕಾಗ್ರತೆಯಿಂದ ನೀನು ಸ್ವೀಕರಿಸುವುದನ್ನು ನಾನು ಇತ್ತೀಚೆಗೆ ನೋಡುತ್ತಿದ್ದೇನೆ. ಕಲಿಸಿದ್ದನ್ನು ಕಲಿಬೇಕು ಅಂತ ಅಣ್ಣ ಹೇಳಿದ್ದಾನೆ. ಹೌದು, ಅಣ್ಣನಿಗೆ ಸರಿಯಾದ ತಮ್ಮ, ಗುರುವಿಗೆ ಸರಿಯಾದ ಶಿಷ್ಯನೂ ಆಗಿರಬೇಕು ನೀನು. ಆದೀತು ಗುರುಗಳೇ. ಅಣ್ಣನ ನೆನಪಾಗುತ್ತದೆ ಆಗಾಗ. ಅಣ್ಣ ಒಬ್ಬ ಇದ್ದಾನೆ ಅಂತ ಗೊತ್ತುಂಟಲ್ಲ, ಅಷ್ಟೇ ಆದರೆ ಸಾಕು. ಅಣ್ಣನೊಟ್ಟಿಗೆ ಇರಬೇಕಾಗಿತ್ತು ಅಂತ ಕಾಣೋದಿಲ್ಲ. ಇಲ್ಲ, ಅಣ್ಣ ಬಂದ ಮೇಲೆ ಒಟ್ಟಿಗಿರುವ ಅಂತ ಇದ್ದೇನೆ. ವಿದ್ಯಾಭ್ಯಾಸ ಪೂರ್ತಿ ಆದ ಮೇಲೆ ಒಟ್ಟಿಗೆ ಸೂರ್ಯ ಚಂದ್ರರಾಗಿ ಬದುಕಿ, ನನ್ನ ಆಕ್ಷೇಪ ಇಲ್ಲ. ಆದೀತು ಗುರುಗಳೇ. ಇಲ್ಲಿರುವಾಗ ವಿನಾಯಕನನ್ನು ಸಂಸ್ತುತಿಸಿ ವಿದ್ಯಾರಂಭ ನಾನು ಮಾಡಿದ ಮೇಲೆ ಏಕಚಿತ್ತದಿಂದ ಅದನ್ನು ಗ್ರಹಿಸಬೇಕು. ಆದೀತು. ಯಾಕೆ ವಿದ್ಯೆ ಕಲಿಬೇಕು ಅಂತ ನಿನಗೆ ಅರ್ಥ ಆಗಿದೆ ಅಲ್ವಾ? ಅಣ್ಣ ಅದನ್ನು ಹೇಳಿಲ್ಲ, ಕಲಿಬೇಕು ಅಂತ ಹೇಳಿದ್ದಾನೆ. ಎಲ್ಲ ಅಣ್ಣ ಹೇಳುದಿದ್ರೆ ಮತ್ತೆ ನಾನೆಂಥದ್ದಕ್ಕೆ? ಆದ ಕಾರಣ ನಿಮ್ಮಲ್ಲಿಗಲ್ವ ಬಂದದ್ದು. ಹೌದು, ಗುರುವಾಗಿ ನಾನೇನನ್ನು ಮಾಡಬೇಕು ಅದನ್ನು ಅಣ್ಣ ಆಗಿ ಮಾಡುವುದಕ್ಕಾಗುವುದಿಲ್ಲ. ಮಾತ್ರವಲ್ಲ, ಅಂಥ ಪರಿಪಕ್ವತೆ ಅಣ್ಣನಿಗೂ ಬರಲಿಲ್ಲ. ಆದ್ದರಿಂದ ಅಲ್ವೋ ಇನ್ನೊಬ್ಬ ಗುರು ಬೇಕು ಅಂತ ನಿನ್ನ ಅಣ್ಣನಿಗೆ ನೀವು ಕೇಳಿದ್ರಿ ಎಲ್ಲ ಹೇಳಿದ್ದಾನು ಅಂತ. ಅವ ಹೇಳಿದ್ದನ್ನಷ್ಟೇ ಹೇಳಿದ್ದೇನೆ. ಅವ ಹೇಳಿದ್ದಷ್ಟು ಸರಿ. ವಿದ್ಯೆ ಯಾಕೆ ನಾವು ಯಾವ ಕೆಲಸವನ್ನೇ ಮಾಡುವುದಕ್ಕೆ ಆರಂಭಿಸಲಿ, ಇದನ್ನು ನಾವು ಯಾಕಾಗಿ ಮಾಡುತ್ತಿದ್ದೇವೆ ಅನ್ನುವ ಪ್ರಜ್ಞೆ ಸ್ವಲ್ಪ ಆದರೂ ಬೇಕು, ಪರಿಪೂರ್ಣವಾಗಿ ಅಲ್ಲದಿದ್ದು. ಪ್ರಜ್ಞೆ ಮತ್ತಲ್ಲೂ ಗುರುಗಳೇ ಬರುವುದು ಅಲ್ಲ. ಇಲ್ಲಿಗೆ ಬಂದ ಮೇಲೆ ನಿನಗೆ ಪ್ರಜ್ಞೆ ಹುಟ್ಟುವುದಕ್ಕೆ ಆರಂಭ ಆಗಬೇಕಲ್ಲ. ಹೌದು, ಕೊನೆಯವರೆಗೆ ಮುಟ್ಲಿಲ್ಲಲ್ಲ. ಕೊನೆಯವರೆಗೆ ಮುಟ್ಲಿಲ್ಲಲ್ಲ. ಇಲ್ಲ, ಮೊಳಕೆ ಒಡೆದಿದ್ದು ಅನ್ನುವುದನ್ನು ನಾನು ತಿಳಿಬೇಕಲ್ಲ. ಈಗ ನನ್ನ ಶಿಷ್ಯ ಯಾವ ರೀತಿಯಿಂದ ಸಿದ್ಧನಾಗುತ್ತಾ ಇದ್ದಾನೆ ಅನ್ನುವುದನ್ನು ನಾನು ಹೇಗೆ ಮನಸ್ಸನ್ನು ಪ್ರವೇಶ ಮಾಡಿ ತಿಳ್ಕೊಳ್ಳಿದ್ದಕ್ಕಾಗುತ್ತದ? ಆದರೆ ಒಂದೊಂದು ಪ್ರಶ್ನೆ ಕೇಳುವುದು. ಯೋಗ್ಯತೆ ಇಲ್ಲದಿದ್ದಕ್ಕೆ ಇಲ್ಲಿ ಪ್ರವೇಶ ಕೊಡ್ತೀರಾ? ಇಲ್ಲ, ಯೋಗ್ಯತೆ ಎಷ್ಟರವರೆಗೆ? ಈಗ ಬೀಜಾಕ್ಷರಗಳನ್ನು ಹೇಳಬೇಕು, ಹೌದಾ? ಜೀವನ ಇಡೀ ಅದನ್ನೇ ಹೇಳಿಕೊಡುವುದಾ? ಮುಂದೆ ಹೋಗಬೇಡುವ? ಹೋಗಬೇಕು. ಈಗ ಬೀಜಾಕ್ಷರ ನಿನಗೆ ಬಂದಿದ್ದು ಅನ್ನುವಾಗ ತಿಳಿದು ಆಮೇಲಿನದ್ದನ್ನು ಹೇಳಿಕೊಟ್ಟೆ. ಸರಿ, ಆಮೇಲಿನದ್ದು ನಿನಗೆ ಬಂದಿದ್ದು ಅನ್ನುವಾಗ ತಿಳಿದಾಗ ಪುನಃ ನಾನು ಪ್ರಶ್ನೆ ಕೇಳಬೇಡುವ? ಆದೀತು. ಆದ ಕಾರಣ ಕೇಳಿದ್ದು ವಿದ್ಯಾಭ್ಯಾಸ ಯಾಕೆ ಅನ್ನುವಾಗ ನಿನಗೆ ಗೊತ್ತಾಗಿದೆ ಅಂತ. ಈಗ ಗೊತ್ತಾಗಲಿಲ್ಲ ಅನ್ನುವುದರಿಂದ ನನಗೇನು ಬೇಸರ ಇಲ್ಲ. ಪಾಠವನ್ನು ಮುಂದುವರಿಸಲಾಗುತ್ತದೆ. ಆದೀತು. ಆತ್ಮೋದ್ಧಾರಕ್ಕಾಗಿ ವಿದ್ಯೆ ಅನ್ನೋದು ಅವಿನಾಶಿಯಾದದ್ದು, ಅಕ್ಷರವಾದದ್ದು. ಹಾಗಾಗಿ ಈ ಜಗತ್ತಿನ ಲೌಕಿಕವಾದಂತಹ ವ್ಯಾಮೋಹ ಏನುಂಟೋ, ಬಾಂಧವ್ಯ ಏನುಂಟೋ, ಆಶಾಪಾಶಗಳೇನುಂಟೋ ಅದನ್ನೆಲ್ಲ ಕಡಿದೊಗೆಯುವುದಕ್ಕೆ ಅನುಕೂಲವಾಗುವುದು ವಿದ್ಯೆ. ಆದ್ದರಿಂದಲೇ ನಾನು ಅಧ್ಯಾಪನವನ್ನು ವೃತ್ತಿಯಾಗಿಯೂ ಧರ್ಮವಾಗಿಯೂ ಸ್ವೀಕರಿಸಿದ್ದೆ. ಈ ವಿದ್ಯೆ ಕಲಿತವರೆಲ್ಲ ಆಶೆಯನ್ನು ಕಡಿದು ಬಿಸಾಡಬೇಕಾ? ಬಿಸಾಡಬೇಕು ಅಂತ ಇಲ್ಲ. ಮತ್ತೆ ನಾವು ಲೌಕಿಕರಾಗಿ ಇದ್ದು ಲೌಕಿಕತೆಯನ್ನು ಎಷ್ಟರ ಮಟ್ಟಿಗೆ ಅಂದರೆ ತಾವರೆ ಎಲೆ ಮೇಲಿನ ನೀರ ಹನಿಯ ಹಾಗೆ ಇರುವುದಕ್ಕೆ ಕಲಿಸುವುದೇ ವಿದ್ಯೆ. ಇದ್ದೂ ಇಲ್ಲದಂತೆ ನಿರ್ಮೋಹತ್ವವನ್ನು ಸಾಧಿಸಿ ಇರಬೇಕಾಗಿದ್ರೆ ವಿದ್ಯೆ ಬೇಕು. ಸರಿ ಗುರುಗಳೇ. ವಿದ್ಯೆ ಮತ್ತೊಂದನ್ನು ಕೊಡುತ್ತದೆ. ಏನನ್ನು? ವಿನಯವನ್ನು. ವಿನಯ ಒದಗಿ ಬರಲಿಲ್ಲ ಅಂದ್ರೆ ಅವ ವಿದ್ಯೆ ಕಲಿತು ಪ್ರಯೋಜನ ಇಲ್ಲ ಅಂತ ಅರ್ಥ. ಹೀಗೆ ವಿದ್ಯೆ ಹಲವನ್ನು ಕೊಡುತ್ತದೆ. ಆದ್ದರಿಂದಲೇ ಏಕಾಗ್ರಚಿತ್ತತೆಯಿಂದ ವಿದ್ಯಾಭ್ಯಾಸವನ್ನು ಮಾಡಬೇಕು.
ಕೆಲವು ಸಮಯ ಆಯಿತು ನೀನು ಇಲ್ಲಿಗೆ ಬಂದು. ಗುರುಗಳೇ, ಪ್ರಶ್ನೆ ಕೇಳುವುದು ಅಭಿನಯ ಆಗುವುದಿಲ್ಲಲ್ಲ? ಪ್ರಶ್ನೆ ಕೇಳುವುದು ಅಭಿನಯ ಅಲ್ಲ, ಅದು ಜ್ಞಾನಕ್ಕೆ ಸೇತುವೆ. ವಿನಯವನ್ನು ವಿದ್ಯೆ ಕೊಡ್ತದೆ ಅಂತ ಆದರೆ ನಾವು ವಿನೀತರಾಗಿ ಇರಬೇಕು ಅಂತ ಬಯಸಬೇಕೋ ಅಲ್ಲ ವಿದ್ಯೆಯೇ ಕೊಡ್ತದ? ವಿದ್ಯೆಯೇ ಕೊಡಬೇಕು ಮಾತ್ರವಲ್ಲ, ವಿದ್ಯೆಯನ್ನು ಅಳವಡಿಸಿಕೊಳ್ಳಬೇಕು. ಕೇವಲ ಪ್ರದರ್ಶನಕ್ಕಾಗಿ ವಿದ್ಯೆ ಅಲ್ಲ, ಅದನ್ನು ತನ್ನ ಅಂತಃಕರಣದಲ್ಲಿ ಅವನು ಸ್ಥಾಪಿಸಿಕೊಂಡ್ರೆ ವಿನಯ ತನ್ನಷ್ಟಕ್ಕೆ ಬರ್ತದೆ, ಬರಬೇಕು. ಒಂದು ವೇಳೆ ವಿನಯ ಅವನಲ್ಲಿ ಒಡಮೂಡಲಿಲ್ಲ ಅಂತ ಆದರೆ ಅವನ ಪೂರ್ವಜನ್ಮದ ಸಂಸ್ಕಾರ ಅಂತ ಲೆಕ್ಕ. ಅವನಿಗೆ ಆ ವಿನಯವನ್ನು ಬದುಕು ಕಲಿಸ್ತದೆ, ಜೀವನ ಕಲಿಸ್ತದೆ. ಅವನಿಗೆ ಎದುರಾಗುವಂತಹ ಎಡರು ತೊಡರುಗಳು ಆ ಪಾಠವನ್ನು ಮತ್ತೆ ಕಲಿಸ್ತದೆ. ಹೀಗೆ ವಿದ್ಯೆ ಕೊಡದೇ ಇದ್ದುದನ್ನು ಬದುಕು ಕೊಡಬಲ್ಲುದು ಅನ್ನುವುದು ಮತ್ತೊಂದು ಅಡಿ ಟಿಪ್ಪಣಿ. ಹಾಗಿದ್ರೆ ಬದುಕು ದೊಡ್ಡದ ವಿದ್ಯೆ ದೊಡ್ಡದ? ವಿದ್ಯೆಯೇ ದೊಡ್ಡದು. ಹಾಗಾದ್ರೆ ವಿದ್ಯೆ ಕೊಡದೇ ಇದ್ದದನ್ನು ಬದುಕು ಕೊಡುವುದು ಹೇಗೆ? ವಿದ್ಯೆ ಯಾವುದನ್ನು ಕೊಡಬೇಕು ಅದನ್ನು ವಿದ್ಯೆಯೇ ಕೊಡಬೇಕು. ಬದುಕು ಯಾವುದನ್ನು ಕೊಡುತ್ತದೋ ಅದನ್ನು ಬದುಕು ಕೊಡಬೇಕು. ಬದುಕು ಒಂದು ಕೊಡುಗೆ ಅಲ್ಲ ನಿಜವಾಗಿ ನೋಡಿದ್ರೆ. ಬದುಕಿನಿಂದ ಇನ್ನೊಬ್ಬರಿಗೆ ಏನನ್ನು ಕೊಡುವುದಕ್ಕಾಗುತ್ತದೋ ಅದನ್ನು ನಾವು ಆಲೋಚಿಸಬೇಕು. ಆ ಆಲೋಚಿಸುವ ಮತಿ ವಿದ್ಯೆಯಿಂದ ಬರ್ತದೆ. ಈಗ ನೀನೊಬ್ಬ ಹುಟ್ಟಿದ್ದರಿಂದಾಗಿ ಪ್ರಪಂಚಕ್ಕೆ ಏನಾದರೂ ಲಾಭ ಆಯಿತಾ, ನಾನು ಹುಟ್ಟಿದ್ದರಿಂದಾಗಿ ಏನಾದರೂ ಲಾಭ ಆಯಿತೋ ಅನ್ನುವಾಗ ನಾವು ತೀರ್ಮಾನಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕನ್ನು ಅವಲೋಕಿಸಿದ ಇನ್ನುಳಿದವರು ತೀರ್ಮಾನಿಸಬೇಕು. ವಿಕ್ಷಿಪ್ತ ಅನ್ನುವಂತಹ ಗುರು ಹುಟ್ಟಿ ಗುರುಮಠ ಕಟ್ಟಿದ್ದರಿಂದಲಾಗಿ ಅವನ ಆರ್ಥಿಕ ಸ್ಥಿತಿ ಉತ್ತಮ ಆಗದೇ ಇದ್ರು ರೂಕ್ಷನಂತಹ ಹಲವು ಶಿಷ್ಯರನ್ನು ಅವನು ಸಿದ್ಧ ಮಾಡಿದ ಅನ್ನುವಾಗ ನಾಳಿನ ಜನ ಗುರುತಿಸಿದರೆ ನನ್ನ ಬದುಕು ಸಾರ್ಥಕವಾಗುತ್ತದೆ. ಹಾಗಾಗಬೇಕು ಅಂತ ಆದರೆ ಆ ಸಂಕಲ್ಪವನ್ನು ಇಷ್ಟು ಎಳವೆಯಲ್ಲಿಯೇ ನೀನು ಹುಟ್ಟಿಸಿಕೊಳ್ಳಬೇಕು ನಿನ್ನ ಮನಸ್ಸಿನಲ್ಲಿ. ಆದೀತು ಗುರುಗಳೇ, ನಿನ್ನ ಮನಸ್ಸು ಅದಕ್ಕೆ ಸಿದ್ಧವಾಗುತ್ತದೆ ಅನ್ನುವುದನ್ನು ನೀನು ಕೇಳುವ ಪ್ರಶ್ನೆಗಳಿಂದಲೇ ನನಗೆ ಆಲೋಚಿಸುವುದಕ್ಕೆ ಯಥಾಸಾಧ್ಯ ಪ್ರಯತ್ನ ಮಾಡ್ತೇನೆ. ಪ್ರಶ್ನೆ ಕೇಳಲಿಕ್ಕ ಅಲ್ಲಪ್ಪ, ಮತ್ತೆ ನೀವು ಹೇಳಿದ್ದನ್ನು ಅಳವಡಿಸಿಕೊಳ್ಳಿ. ಮೆಚ್ಚಿದೆ. ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳುವುದು ಅಥವಾ ಪ್ರಶ್ನೆ ಹುಟ್ಟುವುದು ಜಿಜ್ಞಾಸುವಿನ ಲಕ್ಷಣ. ಕೇಳುವ ಒಂದು ಕ್ಷಣ ಮೂರ್ಖನಾಗುತ್ತಾನೆ, ಕೇಳದೇ ಇರುವ ಜೀವನ ಪೂರ್ತಿ ಮೂರ್ಖನಾಗಿಯೇ ಇರ್ತಾನೆ. ಹೀಗಾಗಿ ಪ್ರಶ್ನೆಯನ್ನು ಕೇಳುವಂತಹ ನಿನ್ನ ಮನೋಧರ್ಮವನ್ನು ಉಳಿಸಿಕೊ, ಅದು ನಿನಗೆ ಜ್ಞಾನವನ್ನು ಕೊಡುತ್ತದೆ. ಆದರೆ ಇವತ್ತು ಮಾತ್ರ ನಾನು ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆ ಕೇಳ್ತೀರಾ ಗುರುಗಳೇ? ಆದೀತು. ಯಾಕೆ ಈಗ ಗುರು ಪ್ರಶ್ನೆ ಕೇಳುವುದು ಯಾಕೆ? ಇಷ್ಟು ಸುಲಭದ ಪ್ರಶ್ನೆಗೆ ಗುರುಗಳಿಗೆ ಉತ್ತರ ಗೊತ್ತಿಲ್ವಂತ ಮೂರ್ಖ ಶಿಷ್ಯ ಆಲೋಚನೆ ಮಾಡಿ ಅಂತ. ಹೌದೌದು. ಪ್ರಶ್ನೆ ಕೇಳುವುದು ತಿಳಿಯದೇ ಇರುವಂತಹ ಗುರು ಅಲ್ಲ, ತಿಳಿದು ಪ್ರಶ್ನೆ ಕೇಳಬೇಕು. ಶಿಷ್ಯನ ಮನಸ್ಸಿನಲ್ಲಿ ಎಷ್ಟು ಪಕ್ವತೆ ಮೂಡಿದೆ ಅನ್ನೋದನ್ನು ತಿಳಿಯುವುದಕ್ಕಾಗಿ ಒಂದು ಪ್ರಶ್ನೆ ಕೇಳಲ್ಲ ಹುಡುಗ. ನನಗೆ ಮಾತ್ರ ಗುರುಗಳು ಎಲ್ರಿಗೂ ಎಲ್ಲರಿಗೂ ನೀವಿದ್ದವರೆಲ್ಲ ಸರಿಯಾಗಿ ನನ್ನ ಪ್ರಶ್ನೆ ಏನು ಅಂತ ಆಲೋಚನೆ ಮಾಡಬೇಕು. ಉತ್ತರ ಮೊದಲು ಅವರೇ ಹೇಳಿದ್ರು. ಅವರಿಗೆಲ್ಲ ಒಂದೊಂದು ಪ್ರಶ್ನೆ ಕೇಳಬೇಕು ಗುರುಗಳೇ. ಅಲ್ಲ, ಬೇರೆ ಬೇರೆ ಪ್ರಶ್ನೆ ಇಲ್ಲ, ಒಂದು ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ತಿಳಿದವರು ಉತ್ತರ ಹೇಳಬೇಕು. ಆದೀತು, ಆಯ್ತಾ? ಕೇಳಿ. ಒಂದು ಹಲವಾಗಿ ತಾನೊಂದಾಗಿ ಉಳಿಯೋದು ಎಲ್ಲೆಲ್ಲರೂ
ತನ್ನನ್ನು ಹೊಂದಿದುದನ್ನು ಉಳಿಯಗೊಡದೇ ಇರುವಂತಹ ಒಂದು ಉಂಟು, ವಸ್ತು ಆಗಲಿ ಚೈತನ್ಯವಾಗಲಿ, ಹೇಗೂ ಹೇಳ್ಬೋದು. ಅದು ಏನು ಪ್ರಪಂಚದಲ್ಲಿ? ಬೇರೆ ಯಾರು ಉತ್ತರಿಸುವ ಹಾಗೆ ಕಾಣುವುದಿಲ್ಲ. ಎಲ್ಲ ಮುಖ ಮುಖ ನೋಡ್ತಾರೆ. ಒಬ್ಬೊಬ್ಬರು ಒಂದೊಂದು ಉತ್ತರ ಹೇಳಿದ್ರು, ನಿಮ್ಮ ಮುಖ ನೋಡಿದ್ರೆ ಅದು ಉತ್ತರ ಅಲ್ಲ ಅಂತ ಗೊತ್ತಾಯ್ತು. ಹೌದು ಗುರುಗಳೇ, ನಿನ್ನ ಬಗ್ಗೆ ಒಂದು ನಿರೀಕ್ಷೆ ಉಂಟು ಮಗ. ಒಂದು ಹಲವಾಗಿ ತೋರುವುದು, ಆಮೇಲೆ ಒಂದಾಗಿ ಉಳಿಯುವುದು. ತಾನೊಂದಾಗಿ ಅಂದ್ರೆ ಹಲವಾಗಿ ತೋರುವುದು ಮಾತ್ರ, ಅದು ಹಲವಾಗಿ ಇರುವುದಲ್ಲ, ಇರುವುದು ಒಂದೇ ಆಗಿ. ತನಗೆ ಯಾವುದು ಸೇರುತ್ತದೋ ಅದನ್ನು ಅದಾಗಿ ಇಡುವುದಿಲ್ಲ. ಅದು ತನಗೆ ಯಾವುದು ಆಶ್ರಯವನ್ನು ಕೊಟ್ಟಿದೋ ಅದನ್ನು ಉಳಿಸುವುದಿಲ್ಲ. ಯಾವುದನ್ನು ಉಳಿಸದೆ ತಾನು ಮಾತ್ರ ಉಳಿಯುತ್ತದೆ, ತಾನು ಒಂದಾಗಿ ಉಳಿಯುತ್ತದೆ, ಮತ್ತೆ ಹಲವಾಗಿ ತೋರುತ್ತದೆ. ಗುರುಗಳೇ, ತುಂಬ ಸುಲಭದ ಪ್ರಶ್ನೆಯನ್ನು ಕೇಳಿದ್ರಲ್ಲ. ಹಾಗಾದ್ರೆ ಇವರು ಯಾರಿಗೂ ಉತ್ತರ ಗೊತ್ತಾಗಲಿಲ್ಲ? ಅದು ಅವರಿಗೆ ಕಷ್ಟ ಉಂಟು ಏನು? ಹಾಗೆ ಯಾರೋ ಒಬ್ಬ ಹೇಳಿದಾಗಾಯ್ತು, ಪ್ರಶ್ನೆ ಎಷ್ಟು ಬೇಕಾದರೂ ಕೇಳಿ ಗುರುಗಳೇ, ಉತ್ತರ ಮಾತ್ರ ಕೇಳಬೇಡಿ ಅಂತ. ಅವನೇ ಇರಬೇಕು, ಅವನೇ ಇರಬೇಕು ಅಪ್ಪ ಅಂತ ಹೇಳಿದ ಉತ್ತರ. ಹೌದು, ಅದಲ್ಲ ಅಂತ ಅವನ ದೃಷ್ಟಿಯಲ್ಲಿ ಅದು ಸರಿ, ಆದರೆ ತಮ್ಮ ದೃಷ್ಟಿಯಲ್ಲಿ ಅದು ಸರಿಯಲ್ಲ ಅಂತ ನನಗೆ ಗೊತ್ತಾಯ್ತು ಗುರುಗಳೇ. ಅದು ಸರಿ ಅಂತ ಆದರೆ ನಾನು ಅವನ ಬೆನ್ನು ತಟ್ಟುತ್ತಿದ್ದೆ. ಮತ್ತೆ ನನ್ನಲ್ಲಿ ಯಾಕೆ ಕೇಳ್ತೀರಿ ಮತ್ತೊಮ್ಮೆ? ಗುರುಗಳೇ, ಒಂದಾಗಿ ಇರುವುದು, ಹಲವಾಗಿ ತೋರುವುದು, ಆಮೇಲೆ ತನ್ನಲ್ಲಿ ಯಾವುದು ಸೇರ್ತದೋ ಅಲ್ಲ, ತಾನು ಯಾವುದನ್ನು ಸೇರ್ತದೋ ಅದನ್ನು ಉಳಿಸುವುದೇ ಇಲ್ಲ. ಅಗ್ನಿಯಲ್ಲೋ ಗುರುಗಳೇ? ಅಬ್ಬಾ, ಕೇವಲ ಕಟ್ಟಿಕೊಟ್ಟ ಬುತ್ತಿ ಅಲ್ಲ ವಿದ್ಯೆ ಅನ್ನೋದು. ತರ್ಕದ ಆಧಾರದ ಮೇಲೆ ಉತ್ತರವನ್ನು ನಿರ್ಣಯಿಸಿದ್ದಿ ಮಗನೇ, ಸರಿಯಾದ ಉತ್ತರವನ್ನು ಹೇಳಿದ್ದಿ. ಸರಿಯಾಯ್ತು ಗುರುಗಳೇ? ಸರಿಯಾಯಿತು. ಇನ್ನೊಂದು ಪ್ರಶ್ನೆ ಕೇಳಬೇಕಾ? ನನ್ನಲ್ಲೇ ಕೇಳ್ತೀರಾ? ನಿನ್ನಲ್ಲಿ ನಿಂತಲ್ಲಯ್ಯ, ಎಲ್ಲರಲ್ಲಿ ಮೊದಲಿನ ಹಾಗೆ ಆದಿತ್ತು ಗುರು. ಉತ್ತರ ಗೊತ್ತಿದ್ದವರು ಯಾರು ಆದಿತ್ತು, ದಾಕ್ಷಿಣ್ಯ ಮಾಡಲಿಕ್ಕಿಲ್ಲ, ಹೇಳಬೇಕು. ಹಲವು ಸೇರುತ್ತೊಂದು ಮತ್ತೆ ಹಲವಾಗುವುದು, ತಿಳಿದವರು ಬೇಲಿರೇನೆನಲು ಕೆಲರು ಹಾಲೆನೆ, ಕೆಲರು ತಾಂಬೂಲವೆನೆಗೆ, ಕೆಲರು ಹಾಲೆನೆ, ಕೆಲರು ತಾಂಬೂಲವೆನೆ, ರೂಕ್ಷ ಜಲವಿಲ್ದನಸು ನಗುತ್ತಲದಕ್ಕೆ, ಹಲವು ಸೇರುತ್ತೊಂದು ಮತ್ತೆ ಹಲವಾಗುವುದು. ಹಲವು ಸೇರುತ್ತೊಂದು ಮತ್ತೆ ಹಲವಾಗುವುದು. ಏನದು? ಆಗ ಇದ್ದದ್ದು ಒಂದು ಹಲವಾಗಿ ತೋರುವುದು, ಈಗ ಹಲವಾಗಿ ಇದ್ದದ್ದು ಒಂದಾಗುವುದು, ಮತ್ತೆ ಹಲವಾಗುವುದು. ಉತ್ತರ ಬಂತು. ಆದ್ರೆ ಅದು ಉತ್ತರ ಹೇಗಾಗ್ತದೆ ಗುರುಗಳೇ? ಹೌದು, ತರ್ಕಂಕದಲ್ಲಿ ಕೂಡ ಹಲವು ಸೇರುತ್ತಾ ಒಂದಾಗುವುದು ನಿಜವೇ, ತಾಂಬೂಲ ಅಂತ, ಆಮೇಲೆ ಹಲವಾಗುವುದಿಲ್ವಲ್ಲ ಗುರುಗಳೇ? ಅದು ತಾಂಬೂಲ ಇಲ್ಲ, ಮತ್ತೆ ಪುನಃ ಹಲ ಆಗುವುದಿಲ್ಲ. ಹಲವು ಕಲೆ ಆಗುತ್ತದೆ, ಆದ್ರೆ ಅದು ಹಲವಾಗುವುದಲ್ವಲ್ಲ, ಹಲವು ಕಲೆ ಆಗುವುದು ಮಾತ್ರ. ಮತ್ತೆ ಅಷ್ಟು ಸರಳ ಉತ್ತರ ಅಂತಂದ್ರೆ ನೀವು ಕೇಳಬೇಕಾ? ಅದು ಕೇಳುವುದು ಬೇಡ, ಆದರೆ ಅವರವರ ಮನೋಧರ್ಮಕ್ಕೆ ಸರಿಯಾದ ಉತ್ತರ ಅಲ್ಲ. ಮತ್ತೊಬ್ಬ ಹಾಲು ಅಂತ ಹೇಳಿದ ಹಾಲು ಹಲವಿದ್ದದ್ದು ಒಂದಾದದ್ದೆಲ್ಲಿ? ಪುನಃ ಹಾಲಾಗುವುದಿಲ್ಲ, ಅದು ಬೆಣ್ಣೆ ಆಗ್ತದೆ, ಮೊಸರಾಗ್ತದೆ, ಮಜ್ಜಿಗೆ ನೀರಾಗ್ತದೆ. ಮೊದಲು ಹಲವಾಗಿರುವುದಿಲ್ಲ. ಅಲ್ಲಲ್ಲಿ ಅರವಟ್ಟಿಗೆ ಇಟ್ಟು ಮಾರಾಟ ಮಾಡಿದರೆ ಅದಾಗಲಿಕ್ಕಿಲ್ಲ. ಅದು ಹಲವಾಗುವುದಲ್ವಲ್ಲ, ಹಲವು ಅರವಟ್ಟಿಗೆ ಹಲವಿದ್ದದ್ದು ಒಂದಾಗುವುದು ಅಲ್ವಲ್ಲ ಗುರುಗಳೇ? ಅವನಿಗೆ ಸ್ವಲ್ಪ ಗೊತ್ತುಂಟು ಗುರುಗಳೇ, ಗೊತ್ತುಂಟು, ಆದ್ರೆ ಅದು ಪೂರ್ತಿ ಉತ್ತರ ಆಗಲಿಲ್ಲ. ಈಗ ನನಗೆ ತೋರ್ತದೆ, ಹಲವಾಗಿ ಇದ್ದದ್ದು ಒಂದಾಗ್ತದೆ, ಒಂದಾಗಿದ್ದದ್ದು ಮತ್ತೆ ಹಲವಾಗ್ತದೆ. ಅಂದ್ರೆ ಬಹುರೂಪದಲ್ಲಿ ಇದ್ದದ್ದು ಅಲ್ಲ, ಬಲು ಬಗೆಯಲ್ಲಿ ಇದ್ದದ್ದು ತಾನು ಒಂದೇ ಆಗಿ ಮತ್ತೆ ಮರಳಿ ಅದು ಹಲವಾಗಿ ವಿಭಜಿಸಲ್ಪಡ್ತದೆ ಅಂತ ಆದ್ರೆ ಗುರುಗಳೇ, ಆಗ ಹೇಳಿದ್ದಕ್ಕೆ ಭಿನ್ನವಾದ ಸ್ಥಿತಿಯಲ್ಲಿರುವ ಜಲವೇ ತಾನೆ. ಬೇಷ್, ಇದೇ ಉತ್ತರವನ್ನು ನಾನು ನಿರೀಕ್ಷೆ ಮಾಡಿದ್ದೆ. ಹೇಗೆ ಬಿದ್ದರೂ ಜಲ ಸಮುದ್ರವನ್ನು ಸೇರ್ತದೆ, ಭೂಮಿಯ ಗರ್ಭವನ್ನು ಸೇರ್ತದೆ, ಆಮೇಲೆ ಪರಿಸ್ಥಿತಿಗೆ ಹೊಂದಿಕೊಂಡು ಆವಿಯಾಗಿ ಮೋಡವಾಗ್ತದೆ, ಪುನಃ ಮಳೆಯಾಗಿ ಕರೆಯಲ್ಪಡ್ತದೆ, ಜಲರೂಪದಲ್ಲಿಯೇ ಇರುತ್ತದೆ. ಈ ಉತ್ತರವನ್ನೇ ನಾನು ನಿರೀಕ್ಷೆ ಮಾಡಿದ್ದೆ. ಸಂತೋಷ ಆಯಿತು ಮಗ. ಇನ್ನೊಂದು ಪ್ರಶ್ನೆ ಇನ್ನೂ ಉಂಟು ಗುರುಗಳೇ. ಈಗ ನಿನ್ನಲ್ಲಿಯೇ ಕೇಳುದು ಅಂತ ಕೇಳಲಿಕ್ಕಿಲ್ಲ, ಈಗ ಒಂದು ಅಧ್ಯಾಪಕನಲ್ಲಿ ಹೋಗಿ ಕೇಳು ನೀನು.
ಸಾಧಾರಣ ತರಗತಿಯಲ್ಲಿ ಹೆಚ್ಚು ಕಲಿಯುವ ಅಥವಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಹುಡುಗನ ಮುಖ ನೋಡಿಯೇ ಪಾಠ ಮಾಡಿ ಹೋಗೋದು ಇರ್ಬೋದು ಗುರುಗಳು. ಹಾಗಾಗಿ ಪ್ರಶ್ನೆ ಕೇಳುವಾಗ ನಿನ್ನ ಮುಖವೇ ನೋಡಿ ಹೋಗೋದು. ನಾನು ಉತ್ತರ ಹೇಳಲೇಬೇಕು ಅಂತಲ್ಲ, ಹೇಳುತ್ತೆ ಅನ್ನುವ ಭರವಸೆಯಿಂದ. ಇವ ಹೀಗೆ ಹೇಳಿ ಅನ್ನುವಂತ ಆಲೋಚನೆ ಮಾಡಿ ಅಲ್ವ. ನಾನು ಉಳಿದವರ ಮುಖ ನೋಡಿ ಮತ್ತೆ ಉತ್ತರ ಕೊಡ್ತೇನೆ. ಮುಖ ನೋಡಿದ್ರೆ ಉತ್ತರ ಸಿಗ್ಲಿಕ್ಕಿಲ್ಲ ನಿನಗೆ. ಅವರು ಹೇಳದಿದ್ರೆ ನೀನು ಹೇಳ್ಬೋದು. ಅಲ್ಲ, ಅವ್ರು ಹೇಳ್ತಾರೋ ಅಂತವ್ರ ಮುಖ ನೋಡ್ಬೇಕಲ್ಲ. ಅದು ಹೌದು. ಮೂರನೇ ಪ್ರಶ್ನೆ ಕೇಳಬೇಕಾ? ಮತ್ತವರಿಗೆ ಕೋಪವೂ ಬರಬಾರದಲ್ಲ, ಎಲ್ಲದಕ್ಕೂ ಇವನೇ ಉತ್ತರ ಕೊಡ್ತಾನೆ. ನನಗೆ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ. ಹೌದು. ಇದ್ದಿಲ್ಲದಂತಿವುದು ನಿದ್ದೆ ಎಚ್ಚರದಿ ಬಳಿ ಇದ್ದು ಸೇವಿಪುದೇನು ಬೇಳಿಯೇ. ಇದ್ದಿಲ್ಲದಂತಿಹುದು ನಿದ್ದೆ ಎಚ್ಚರದಿ ಬಳಿ ಇದ್ದು ಸೇವಿಪುದೇನು ಬೇಳಿ. ಸದ್ದಿಲ್ಲದಿರಲೋರ್ವ ನಾಯಿಯನೆ ರೂಕ್ಷತಾನಿತ್ತು ಬೇಡಿದ ವಾಯುವೆಂದು. ಇದ್ದಿಲ್ಲದಂತಿಹುದು ನಿದ್ದೆ ಎಚ್ಚರಿದ ಬಳು ಇದ್ದು ಸೇವಿಪುದೇನು ಬೇಡಿ. ಮಕ್ಕಳೇ, ಗುರುಗಳೇ, ಇದ್ದಿಲ್ಲದಂತಿಹುದು ಇದ್ದು ಇಲ್ಲದಂತೆ ಇಹುದು, ನಿದ್ದೆ ಎಚ್ಚರದಿ ಬಳಿ ಇದ್ದು ಸೇವಿಪುವುದು. ಸೇವಿಪುದು ಅದೇನು? ನಮ್ಮೊಟ್ಟಿಗೆ ಇರ್ತದೆ, ನಮಗೆ ಗೊತ್ತಾಗುತ್ತದೆ. ಸದ್ದಿಲ್ಲದೆ ಇಲ್ಲಿಯವರೆಗೆ ಕುಳಿತವರು ಒಬ್ಬೊಬ್ಬರು ಹೇಳುವುದಕ್ಕೆ ಮನಸ್ಸು ಮಾಡ್ತಾನೆ ಅಂತ ನಾನೆನಿಸಿದೆ. ಸದ್ದು ಮಾಡಲಿಕ್ಕೆ ತೊಡಗುತ್ತಾರ ಅಂತ ನೋಡಿದ್ದೀನಿ. ಅದರಲ್ಲಿ ಒಬ್ಬ ಹೇಳಿದ ನಾಯಿ ಅಂತ ಹೇಳಿದ. ಆದರೆ ಅದು ಇದ್ದು ಇಲ್ಲದಂತೆ ಇರುವುದಲ್ವಲ್ಲ, ಅದು ಸದ್ದಿಲ್ಲದೆ ಇರುವುದಿಲ್ಲ. ಕೆಲವೊಮ್ಮೆ ಅನವಶ್ಯಕವಾಗಿ ಸದ್ದು ಮಾಡ್ತದೆ. ಅಂದ್ರೆ ಅದಲ್ಲ ಅಂತ ಆಯ್ತಲ್ಲ ಗುರುಗಳೇ? ಹೌದು, ಅದಲ್ಲ. ಇದ್ದು ಇಲ್ಲದಂತೆ ಇರುವುದು ಹೌದು, ಅಂದ್ರೆ ನಮಗೆ ಕಾಣುವುದಕ್ಕೆ ಸಿಕ್ಕುವುದಿಲ್ಲ. ಹಿಂದೆ ಇರ್ತದೆ, ಮುಂದೆ ಇರ್ತದೆ. ಅದರ ಅನುಭವಕ್ಕೆ ಬರುವುದಲ್ಲ ಅದು. ಕೆಲವೊಮ್ಮೆ ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಇದ್ದು ಇಲ್ಲದಂತೆ ಇರಬೇಕಾದ್ರೆ ನೇರವಾದ ಅನುಭವಕ್ಕೆ ಬರುವುದಿಲ್ಲ ಅಂತ ಆಯ್ತು. ಆದ್ರೆ ನಮ್ಮ ಜೊತೆಯಲ್ಲಿಯೇ ಇದ್ದು ಜೊತೆಯಲ್ಲೇ ಇರ್ತದೆ, ನಮ್ಮನ್ನು ಸೇವಿಪುದು. ಅಲ್ಲ, ನಾವು ಸೇವಿಸಬೇಕಾ? ನಾವು ಸೇವಿಸಬೇಕಾಗ್ತದೆ. ನಮ್ಮೊಟ್ಟಿಗೆ ಇರ್ತದೆ ಅನ್ನುವಾಗ ಒಳ ಹೊರಗೆ ಇರ್ತದಲ್ಲ, ಅದು ಒಳಗೂ ಹೊರಗೂ ವ್ಯಾಪ್ತವಾಗಿದ್ದು. ಹೌದೌದು. ಹಾಗಾಗ ನಾವು ಸೇವಿಸಿ ನಮ್ಮ ಜೊತೆಯಲ್ಲಿಯೇ ಇದ್ದು, ಹೌದು, ನಮ್ಮನ್ನು ಅನುಸರಿಸಿ ನಮ್ಮನ್ನು ದಾಟಿ ನಮ್ಮನ್ನು ಆವರಿಸಿಕೊಂಡಿರುವುದು. ಅವಕಾಶ ಇದ್ದೆಡೆ ಎಲ್ಲ ವ್ಯಾಪಿಸಿ. ಆದರೆ ಇದೆ ಅನ್ನುವುದನ್ನು ತೋರಗೊಡದೆ. ಹೌದು ಗುರುಗಳೇ, ವಾಯುದೇವ. ಸರಿ ಮಗನೇ, ಸರಿ. ಎಷ್ಟು ಸಂತೋಷ ಆಯ್ತು ಇವತ್ತು ಅಂದ್ರೆ ಅಷ್ಟು ಸಂತೋಷ ಆಯ್ತು. ಹೌದೇ ಗುರುಗಳೇ? ಮಗನೇ, ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ನೀನು ಏಕಪಾಠಿಯೇ. ಹೌದು, ಏಕಪಾಠಿಯೇ, ಏಕಪಾಠಿ. ಹೌದು. ಆಗ ತಾಂಬೂಲ ಅಂತ ಉತ್ತರ ಕೊಟ್ಟವ ಏನು ಹೇಳಿದೆ ಗೊತ್ತಾಯ್ತಾ ನಿನಗೆ? ಇಲ್ಲ ಗುರುಗಳೇ. ಏಕಪಟಿ ಅಂತ ಹೇಳಿದೆ. ಸ್ವಲ್ಪ ಅಕ್ಷರವನ್ನು ಹೆಚ್ಚು ಕಡಿಮೆ ಮಾಡಿ ನಿನ್ನನ್ನು ಕಪಟಿ ಮಾಡುವ ಆಲೋಚನೆ. ಅವ ನಿಮ್ಮ ಎದುರಿನಲ್ಲಿ ಇಲ್ಲದೇ ಇದ್ದಾಗ ತಿನ್ನುತ್ತಾನೆ ಗುರುಗಳೇ, ನಾಲಿಗೆ ಹೊರಳುವುದಿಲ್ಲ ಅವನಿಗೆ. ಹೌದು, ಆದರೆ ನನಗೊಂದು ಸ್ವಲ್ಪ ಬೇಸರ ಉಂಟದರಲ್ಲಿ, ಸಂತೋಷ ಅಲ್ಲ. ಏನು ಗುರುಗಳೇ? ನನ್ನ ಶಿಷ್ಯನಾಗಿ ಅವ ಹೀಗಿದ್ದಾನಲ್ಲ. ಸರಿ ಆದನು ಗುರುಗಳೇ, ಸರಿ ಆದನು ಅನ್ನುವ ನಿರೀಕ್ಷೆ ಗುರುವಾದವನಿಗೆ ಬೇಕು. ಮತ್ತೊಂದುಂಟು, ಈ ವಿದ್ಯೆ ಹೊಂದಿಕೊಳ್ಳಬೇಕಾದ್ರೆ ಪೂರ್ವಜನ್ಮದ ಸಂಸ್ಕಾರವೂ ಬೇಕು. ಅವನಿಂದಲಾಗಿ ನನ್ನ ಮನಸ್ಸಿಗೆ ಏನು ವ್ಯಥೆ ಬಂತೋ ಆ ವ್ಯಥೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ಆ ಸ್ಥಾನದಲ್ಲಿ ಸಂತೋಷವನ್ನೇ ತುಂಬಿಸುವ ವ್ಯಕ್ತಿತ್ವವನ್ನು ನೀನು ಹೊಂದಿದ್ದಿ ಮಗನೇ. ಧನ್ಯನಾದೆ ಗುರುಗಳೇ. ಏಕಪಾಠಿ ಇದೆಯಾ. ನೀನು ನಿಶ್ಚಯವಾಗಿಯೂ ಹೆತ್ತ ತಂದೆ ತಾಯಿಗಳಿಗೆ, ಹೊತ್ತ ಭೂಮಿಗೆ, ಕಲಿಸಿದ ಗುರುವಿಗೆ ಹೆಸರು ತರುವ ಮಗನಾಗಿ ಬೆಳೆಯಿತಿ, ಬೆಸರು ಸರಿಯುವ ಮಗನಾಗಿ ಬೆಳೆಯಿತಿ. ಸಂತೋಷ ಆಯ್ತು. ಅನುಗ್ರಹಿತನಾದೆ ಗುರುಗಳೇ. ಮಗನೇ, ಇವತ್ತಿಗೆ ಇಷ್ಟು ಸಾಕು. ಆದೀತು ಗುರು. ಇನ್ನು ನಿನ್ನ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಮುಗಿಯುವ ಕಾಲಕ್ಕೆ ನಾನು ಸೂಚನೆ ಕೊಡ್ತೇನೆ. ಆದೀತು. ನಿನ್ನನ್ನು ಆಮೇಲೆ ಮನೆಗೆ ಕಳುಹಿಸುವೇನು?
ಗುರುವಿನಿಂದಲೂ ಅಧಿಕ ಎಂದೊಳಗರಿಯುತ್ತಿರ್ದ ಅರಳರೋಕ್ಯನು ಎಂಬದರೆ ಗುರುವಿನಿಂದಲೂ ಅಧಿಕನೆಂದೊಳಗರಿಯುತ್ತಿರ್ತ ನಾನು ಗುರುಕುಲ ವಾಸವನ್ನು ತೊಡಗಿ ಕೆಲವು ಕಾಲವೇ ಸದ್ದು ಹೋಯಿತು. ಪ್ರಾರಂಭಿಕ ಹಂತದಲ್ಲಿಯೇ ಗುರುಗಳು ನನ್ನನ್ನು ಏಕಪಾಠಿ ಅಂತ ಗೌರವಿಸಿದರು. ಅರ್ಥ ಏನು? ಅವರು ಆಡಿದ್ದನ್ನು ಅವರು ಆಡಿ ಮುಗಿಸುವುದರೊಳಗೆ ಗ್ರಹಿಸುವ ಸಾಮರ್ಥ್ಯವುಳ್ಳವ ಅಂತ ಅರ್ಥ. ಮತ್ತೆ ಯಾವಾಗ ಕೇಳಿದರೂ ಅದನ್ನು ಮತ್ತೆ ಹಾಗೆ ಒಪ್ಪಿಸಬಲ್ಲವ ಅಂತ ಅರ್ಥ. ಮಾತ್ರವಲ್ಲ, ನಮ್ಮ ಯೋಚನೆಯನ್ನು ಸೇರಿಸಿ ಹೊಸ ವಿಷಯವನ್ನಾಗಿಸಿ ಪಾಕವಾಗಿಸಿ ಹೇಳುವುದಕ್ಕೆ ಸಾಮರ್ಥ್ಯ ಉಂಟು ಅಂತ ಅರ್ಥ. ಗುರುಗಳು ಏಕಪಾಠಿ ಅಂತ ಮಾತ್ರ ಹೇಳಿದರು. ಉಳಿದವರ ಜೊತೆಯಲ್ಲಿ ಒಡನಾಡುವಾಗ ನನಗೆ ಅರ್ಥವಾಗ್ತದೆ, ಇವರಿಗೆ ನನಗೆ ಕಲಿಸಿದ ಅವಧಿಗಿಂತ 10 ಪಟ್ಟು ಹೆಚ್ಚು ಕಾಲದ ಅವಧಿಯಲ್ಲಿ ಕಲಿಸಿದರೂ ಇವರು ಕಲಿಯುವುದಿಷ್ಟೇ. ಹಾಗಾದರೆ ನಮ್ಮ ಯೋಗ್ಯತೆ ಹೆಚ್ಚಿಗೆ ಅಂತ ಆಯ್ತಲ್ಲ. ನಮ್ಮ ಹಿನ್ನೆಲೆ ದೊಡ್ಡದು. ನಮ್ಮಣ್ಣ ಬಹಳ ದೊಡ್ಡವನಾಗ್ಲಿಕ್ಕೆ ಹೋಗಿದ್ದಾನೆ, ಪ್ರಜಾಪತಿ ಅಂತ ಕರೆಸಿಕೊಳ್ಳುವ ಅರ್ಹತೆಯನ್ನು ಪಡೆಯುವವನಿದ್ದಾನೆ. ಹಿನ್ನೆಲೆ ಅಷ್ಟುಂಟಂತೆ ನಾವು ಸಣ್ಣವರಾಗಲಿಕ್ಕೆ ಉಂಟು ಗುರುಕುಲದಲ್ಲಾದರೂ. ನಮ್ಮ ಯೋಗ್ಯತೆ ಏನು ಅಂತ ಗುರುಗಳಿಗೆ ಅರ್ಥ ಆಗಬೇಕು. ಉಳಿದವರೆಲ್ಲ ಕಂಗೆಟ್ಟು ಏನು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕಾಗದೇ ಇದ್ದ ವಿಷಯವನ್ನು ಅವರು ಹೇಳ್ತಾ ಇದ್ದ ಹಾಗೆ ತಿಳಿದಿದ್ದೇನೆ. ಇತ್ತೀಚೆಗೆ ನನಗೊಂದು ಅನುಭವ ಆಗಿದೆ. ಗುರುಗಳು ಹೊಸ ವಿಷಯವನ್ನು ಯಾವುದನ್ನು ಹೇಳುವುದಿಲ್ಲ, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಮತ್ತೆ ಮತ್ತೆ ಅದರ ಕುರಿತಾಗಿಯೇ ಪ್ರಶ್ನಿಸ್ತಾ ಇದ್ದಾರೆ. ನೀವು ಜಿಜ್ಞಾಸುಗಳಾಗಿ ಮಕ್ಕಳೇ ಅಂತ ಹೇಳ್ತಾ ಇದ್ದಾರೆ. ಹೇಳುವುದು ನನಗೊತ್ತುಂಟು. ಜಿಜ್ಞಾಸುಗಳಾಗಿ ಅಂದ್ರೆ ಅರ್ಥ ಏನು? ನಿನ್ನ ಮನಸ್ಸಿನಲ್ಲಿ ಇರುವುದನ್ನೇ ನೀನು ಮತಿಸ್ತಾ ಇರು, ಹೊಸ್ತು ಕಲಿಸಲಿಕ್ಕೆ ಆಗುವುದಿಲ್ಲ ಅಂತ. ಆಗುವುದಿಲ್ಲ ಅಂದ್ರೆ ಬಹುಶಃ ಗುರುಗಳು ಕಲ್ತದ್ದು ಮುಗೀತು ಅಂತ. ಹಾಗಾದ್ರೆ ನಾವಿಲ್ಲಿ ಇದ್ರು ಹೊಸತು ಕಲಿಯುವುದಕ್ಕಾಗುವುದಿಲ್ಲ ಅಂತಾದ್ರೆ ಎಲ್ಲಿ ಹೊಸ ವಿದ್ಯೆ ಇಲ್ವೋ ಅಲ್ಲಿ ನಮಗೇನು ಕೆಲಸ? ಹೇಳಿದ್ದಾರೆ, ನಿನ್ನ ವಿದ್ಯಾಭ್ಯಾಸದ ಅವಧಿ ಮುಕ್ತಾಯವಾಗುವಲ್ಲಿವರೆಗೆ ಇಲ್ಲಿರು, ಮತ್ತೆ ಹೇಳ್ತೇನೆ. ಗುರುಗಳೇ ಹೇಳಲಿಲ್ಲ. ಯಾಕೆ? ಬಹುಶಃ ನಮ್ಮಣ್ಣ ದೊಡ್ಡಮ್ಮ ಅಂತ ಗುರುಗಳಿಗೆ ಗೊತ್ತುಂಟು. ದೊಡ್ಡವರ ಮನೆ ಹುಡುಗನನ್ನು ಬೇಗನೆ ಕಳುಹಿಸುವುದು ಹೇಗೆ ಅಂತ ಆಲೋಚನೆ ಮಾಡಿದ್ರೋ ಏನೋ. ಏನೇ ಇರಲಿ, ಉಳಿದವರಿಗೆಲ್ಲ ಅರ್ಥವಾಗಬೇಕು. ನೀವೆಲ್ಲ ನನ್ನ ಯೋಗ್ಯತೆ ಏನು ಅನ್ನೋದನ್ನು ಕಾಣಬೇಕು. ಬನ್ನಿ ನನ್ನ ಜೊತೆಯಲ್ಲಿ. ಗುರುಗಳಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ನನಗೆ. ಗುರುಗಳೇ, ನಲವಿ ನೀವು ನಡೆತಂದು ಗುರುಗಾದಾಗಿ ಮಣಿದಿಲ್ದ ಒಂದು ಭಿನ್ನ ಉಂಟು ಗುರುಗಳೇ. ಒಲಿದು ಪ್ರಜ್ಞೆಗೋತ್ತರವ ಒಲಿದುವೆ ಪ್ರಜ್ಞೆಗೋತ್ತರವ ನಲವಿ ನೀವು ನಡಿತದು ಗುರು ಪದಕ್ಕೆ ಮಡಿದಿಲ್ಲ ಒಲಿದುವೆ ಪ್ರಜ್ಞೆಗೋತ್ತರವ ಇಳೆಯೊಳಾಚಾರ ಕುಲ ನೆಲೆಯ ಹೊಂದಿರುತ್ತಿರಲು ಹಾಗುಂಟಂತೆ. ಇಳೆಯೊಳಾಚಾರ ಕುಲ ನೆಲೆಯ ಹೊಂದಿರುತ್ತಿರಲು ಹಳಿವುದೇ ಜಗದುರರ ಪರಿದಿ ಹಳಿವುದೇ ಜಗದುರರು ಬರಿದಿ ಒಲಿದು ಬೀಳ್ ಪ್ರಶ್ನೆಗುತ್ತರವ
ತಮ್ಮ ಪಾದಗಳಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೇಯೋಸ್ತು. ಸಹಪಾಠಿಗಳನ್ನೆಲ್ಲ ಕೂಡಿಕೊಂಡು ತಮ್ಮ ಸನ್ನಿಧಿಗೆ ಬಂದಿದ್ದೇನೆ. ಸಂತೋಷ. ಅಂತರಂಗದಲ್ಲಿ ಕೆಲವೆಲ್ಲ ಸಮಸ್ಯೆಗಳು ಸಂಶಯಗಳು ಕಾಡುವುದಕ್ಕೆ ತೊಡಗಿದ್ದಾವೆ. ಹೌದೇ? ಮೊದಲು ತಾವು ಹೇಳಿದ್ದೀರಿ ಪ್ರಶ್ನೆ ಕೇಳುವುದು ಅಪರಾಧ ಅಲ್ಲ. ಖಂಡಿತ ಅಲ್ಲ. ಉತ್ತರವನ್ನು ಪಡೆಯಬೇಕಾದ್ರೆ ಪ್ರಶ್ನಿಸಲೇಬೇಕು. ಇವತ್ತು ಅದನ್ನೇ ಹೇಳೋದು. ನಮ್ಮ ಒಳಗೂ ಪ್ರಶ್ನೆ ಬೇಕು, ಹೊರಗೂ ಪ್ರಶ್ನೆ ಬೇಕು. ನಾವೇ ಒಂದು ಪ್ರಶ್ನೆ ಆಗದಿದ್ರೆ, ಒಳಗೆ ಹುಟ್ಟಿದ ಪ್ರಶ್ನೆಗೆ ಉತ್ತರ ಸಿಕ್ಕದೇ ಇದ್ದಾಗ ತಮ್ಮ ಮುಖದಿಂದ ತಾನೇ ನಾವು ನಿರೀಕ್ಷೆ ಮಾಡ್ತೇವೆ. ಖಂಡಿತ. ಹಾಗಾಗಿ ಶಿಷ್ಯನಾದ ರೂಕ್ಷ ಏನೋ ಕೇಳ್ತಾನೆ ಅನ್ನೋ ಉಪೇಕ್ಷೆಯನ್ನು ತೋರದೆ ಒಲಿದು ಪ್ರಶ್ನೆಯೊಂದಕ್ಕೆ ಉತ್ತರಿಸುವ ಕೃಪೆ ಮಾಡಬೇಕು ಗುರುಗಳೇ. ಕೇಳೋಣ, ಏನು ಪ್ರಶ್ನೆ? ಪ್ರಪಂಚದಲ್ಲಿ ಬಹುವಿಧವಾದಂತಹ ಜೀವರಾಶಿಗಳನ್ನು ನಾವು ಕಾಣುತ್ತೇವೆ. ಹೌದು. ಅನೇಕ ಬಗೆಯಿಂದ ಅವು ವ್ಯವಹರಿಸುವುದನ್ನು ನಾವು ಗುರುತಿಸ್ತೇವೆ. ನಿಜ. ಕೆಲವನ್ನು ಉಚ್ಚ ಮಟ್ಟದಲ್ಲಿಯೂ ಕೆಲವನ್ನು ನೀಚವೆಂದೋ ನಾವು ಭಾವಿಸ್ತೇವೆ. ವಿಶೇಷತಃ ಸುರ ಅಸುರ ಎಂಬ ವಿಭಾಗೀ ಕ್ರಮವನ್ನು ನಾವು ಕಾಣುತ್ತೇವೆ. ಈ ವಿಭಾಗ ಕ್ರಮವನ್ನು ಯಾಕೆ ಮಾಡಿದೆವು ಅಂತ ಕೇಳಿದರೆ, ಅಸುರರನ್ನು ನಿಂದ್ಯಾರ್ಹರು, ಅವರು ಯೋಗ್ಯರಲ್ಲ ಅನ್ನುವ ನಿರ್ಣಯದಿಂದಲೇ ಕಾಣುತ್ತೇವೆ. ಸುರರಲ್ಲದವರು ಆದರೆ ಅವರು ಪುರಸ್ಕಾರಕ್ಕೆ ಯೋಗ್ಯರಲ್ಲ ಅನ್ನುವ ಬಗೆಯಿಂದ ಪ್ರಪಂಚ ಕಾಣುತ್ತದೆ. ತಮ್ಮಂಥವರು ಒಪ್ಪಿದ್ದೀರಿ. ತಾವೆಲ್ಲ ಅಸುರರನ್ನು ತಮ್ಮ ಸಮ ಎನ್ನುವ ಗ್ರಹಿಕೆಯಿಂದ ನೋಡುವುದಿಲ್ಲ. ಆದರೆ ಒಂದೆಡೆಯಿಂದ ಬೋಧನೆ ಮಾಡ್ತಾ ಮಾಡ್ತಾ ತಾವೇ ಆಡುವ ಮುಖ ಉಂಟು. ಪ್ರತಿಯೊಂದನ್ನು ನಿರ್ಣಯ ಮಾಡುವುದು ಕುಲದಿಂದ ಅವನವನ ವೃತ್ತಿಯ ಅವನವನ ಯೋಗ್ಯತೆಯೋ ನಿರ್ಣಯವಾಗುತ್ತದೆ ಅಂತ ತಾವು ಹೇಳ್ತೀರಿ. ಒಬ್ಬನ ಕುಲಕ್ಕನುಸರಿಸಿ ಅವನು ಹೊಂದಬಹುದಾದಂತಹ ಯಾವತ್ತು ವಿಷಯಗಳು ವಿದ್ಯೆಯೋ ಮತ್ತೊಂದು ಸಂಸ್ಕಾರವು ನಿರ್ಣಯಿಸಲ್ಪಡುತ್ತದೆ. ಹಾಗಾದರೆ ಅವನ ಅಪರಾಧ ಏನುಂಟು? ತಾನು ಹೀಗಾಗಿದ್ದೇನೆ ಎನ್ನುವುದರಲ್ಲಿ. ನಾನು ಈ ಹೊತ್ತು ತಮ್ಮಿಂದ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ದೇನೆ, ಅದಕ್ಕೆ ಹಿನ್ನೆಲೆಯಲ್ಲಿರುವುದು ನನ್ನ ಹುಟ್ಟು. ಇನ್ಯಾರಿಗೋ ವಿದ್ಯಾಭ್ಯಾಸ ಪಡೆಯುವುದಕ್ಕೆ ಅರ್ಹತೆಯೇ ಬರುವುದಿಲ್ಲ. ಯಾಕಂದರೆ ಅವರ ಹಿನ್ನೆಲೆಯಲ್ಲಿರುವುದು ಅವರ ಹುಟ್ಟು. ಪ್ರಪಂಚದಲ್ಲಿ ಅಸುರ ವರ್ಗವನ್ನು ನಾವು ನಿಂದಿಸ್ತೇವೆ, ಸುರವರ್ಗವನ್ನು ಅಂಗೀಕರಿಸ್ತೇವೆ. ಮಾತ್ರವಲ್ಲ, ಸುರವರ್ಗವನ್ನು ಒಪ್ಪುವವರನ್ನು ಪ್ರತ್ಯೇಕಿಸಿ ಗುರುತಿಸ್ತೇವೆ, ಅಸುರ ವರ್ಗವನ್ನು ಒಪ್ಪುವವರನ್ನು ಪ್ರತ್ಯೇಕಿಸಿ ಗುರುತಿಸ್ತೇವೆ. ಅಸುರರ ವ್ಯವಹಾರ ಸುರವರ್ಗಕ್ಕೆ ಪ್ರಿಯವಾದದ್ದಲ್ಲ. ಹಾಗೆ ಅಂತ ಅವರು ನಿಂದ್ಯರು ಅಂತ ಕೇಳಿದರೆ ನಿಂದೆಗೆ ಕಾರಣವಾದದ್ದೇನು? ಅವರ ವ್ಯವಹಾರ ಕ್ರಮ. ಅವರ ವ್ಯವಹಾರ ಕ್ರಮಕ್ಕೆ ಕಾರಣವಾದದ್ದೇನು? ಅವರ ಹುಟ್ಟಿನ ಹಿನ್ನೆಲೆ. ಕುಲವನ್ನೇ ನೆಲೆ ಎಂದು ಪರಿಭಾವಿಸಿ ನಾವು ಪ್ರತಿಯೊಂದನ್ನು ಒಪ್ಪುತ್ತೇವೆ ಅನ್ನುವಲ್ಲಿ ಅವರ ವ್ಯವಹಾರ ಕ್ರಮವನ್ನು ಆಕ್ಷೇಪಿಸ್ತಾ ನೀವು ಯೋಗ್ಯರಲ್ಲ ಅಂತ ಹೇಳುವುದಕ್ಕೆ ಅರ್ಥ ಉಂಟು ಗುರುಗಳೇ? ಹಾಗಾದ್ರೆ ಹುಟ್ಟಲ್ವ ಹಿನ್ನೆಲೆಯಲ್ಲಿರುವುದು? ಹಾಗಿರುವಾಗ ಯಾಕೆ ನಾವು ನಿಂದಿಸಬೇಕು ಅವರನ್ನು? ಇದು ಒಂದು ಪ್ರಶ್ನೆ ಗುರುಗಳೇ. ಅದನ್ನು ಆಧರಿಸಿ ಬೇರೆಯೂ ಒಂದೆರಡು ಸಮಸ್ಯೆ ಕಾಣ್ತದೆ. ಏನದು? ಪಡೆವಾತ್ಮ ನೆರೆಗೇರಿರಲೇಕೆ ವೈದಿಕರು ತಿಲಜಲವ ಎರೆಯದಿರಲೇಕೆ ವೈದಿಕರು ಮನು ಹುಟ್ಟು ಮನೆ ಮಾತ್ಮ ಕರಿತರಿತು ತಿಲಜಲವ ನೆರೆಯದಿರಲೇಕೆ ವೈದಿಕರು ಅರಿತರಿತು ತಿಲಜಲವ ಎರೆಯಲೇಕೆ ವೈದಿಕರು ಊರಿಗೆ ರಚಿ ತುಪ್ಪವದು ಸ್ವರಕ್ಕೆ ಸಲ್ಲುವುದೆಂತು ಊರಿಗೆ ರಚಿ ತುಪ್ಪವದು ಸ್ವರಕ್ಕೆ ಸಲ್ಲುವುದೆಂತು ಅರಿಯದೆ ನಗರು ಗುರುದೇವ ಆತ್ಮಕರಿತರಿತು ತಿಲಜಲವ ಎರೆದಿಯಲೇಕೆ ವೈದಿಕರು ಊರಗೆ ರಚೆ ತುಪ್ಪವದು ಸ್ವರಕ್ಕೆ ಸಲ್ಲುವುದೆಂತು
ಗುರುದೇವ ಆಚಾರ್ಯರೇ, ಮಗು ಯಾವನೋ ಒಬ್ಬ ಒಂದು ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾನೆ. ಅವನ ಆ ಸ್ಥಿತಿಗೆ ಕಾರಣವಾದದ್ದು ಯಾವುದು ಅಂತ ಕೇಳಿದರೆ, ಬಲ್ಲವರಾದಂತಹ ತಮ್ಮಂಥವರು ಉಪದೇಶ ಮಾಡ್ತೀರಿ, ಅದೆಲ್ಲ ಪೂರ್ವಜನ್ಮ ಸಂಚಿತವಾದದ್ದು. ಪೂರ್ವಜನ್ಮದಲ್ಲಿ ಏನೋ ಕರ್ಮವನ್ನು ಮಾಡಿದ್ದಾನೆ, ಅದಕ್ಕೆ ಅನುಯೋಗ್ಯವಾದ ಫಲವನ್ನು ಈಗ ಪಡೆಯುತ್ತಾ ಇದ್ದಾನೆ ತಾವು ಉಪದೇಶ ಮಾಡ್ತೀರಿ. ಒಪ್ಪೋಣ, ಒಬ್ಬ ಜೀವಿಯಾದವ ಈ ಜನ್ಮದಲ್ಲಿ ಏನನ್ನೋ ಎಸಗಿ ಅದರ ಪರಿಣಾಮ ಸ್ವರೂಪವಾದದ್ದನ್ನು ಅನುಭವಿಸುವುದಕ್ಕೆ ಇನ್ನೊಂದು ಜನ್ಮವನ್ನು ಪಡೆಯುತ್ತಾನೆ. ಅಲ್ಲಿ ಏನನ್ನೋ ಮಾಡ್ತಾನೆ, ಮತ್ತೆ ಇನ್ನೊಂದು ಜನ್ಮವನ್ನು ಹೊಂದುತ್ತಾನೆ. ಹಾಗಾದರೆ ಹುಟ್ಟು ಸಾವು ಹುಟ್ಟು ಸಾವು ಹೀಗೆ ಜನ್ಮವನ್ನು ಪಡೆಯುತ್ತಾ 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 ಜೀವಿಯಾದವ ಇರ್ತಾನೆ. ಇದು ಯಥಾರ್ಥ ಹೌದು ಅಂತಾದರೆ, ಅದಕ್ಕನುಸರಿಸಿ ಸಂಸ್ಕಾರ ನಿರ್ಣಯವಾಗ್ತದೆ ಅಂತಾದರೆ, ಹಸುರನ್ನು ನಿಂದಿಸುವುದಕ್ಕಾದರೂ ಒಂದು ಅರ್ಥ ಉಂಟೋ ಏನು? ಆದರೆ ಆತ್ಮನೆಂಬವನು ಮರುಹುಟ್ಟನ್ನು ಪಡೆಯುತ್ತಾನೆ ಅಂತ ಹೇಳುತ್ತಲೇ ಒಬ್ಬನಿದ್ದಾನೆ. ತನ್ನ ತಂದೆ ತೀರಿ ಹೋದ, ವೈದಿಕನಾದವನು ತೀರಿ ಹೋದ ತಂದೆಗಾಗಿ ಪೈತೃಕವನ್ನೆಲ್ಲ ಮಾಡ್ತಾನೆ. ಪಿಂಡವನ್ನು ಮಾಡಿ ಅದಕ್ಕೆ ಎಳ್ಳು ನೀರನ್ನು ಬಿಡುತ್ತಾನೆ. ಯಾಕಾಗಿ ಬಿಡಬೇಕು? ಅದು ಪಿತೃವಿಗೆ ಪ್ರೀತ್ಯರ್ಥ. ಅಳಿದು ಹೋದ ಕಾಯ ಸುಟ್ಟ ಮೇಲೆ ಮತ್ತೆ ಯಾವ ಪಿತೃ ತಾನೇ ಉಳಿಯುವುದಕ್ಕೆ ಬಂದೀತು? ಒಂದು ವೇಳೆ ಅವ ಉಳಿಯುವುದು ಹೌದು ಅಂತಾದರೆ ಅವನಿಗೆ ಇನ್ನೊಂದು ಹುಟ್ಟು ಇಲ್ಲ ಅಂತ ಆಗುವುದಿಲ್ವ? ಹಾಗಾದರೆ ಇನ್ನೊಂದು ಹುಟ್ಟಿಲ್ಲದವ ಎಲ್ಲಿಗೆ ಸಲ್ಲುತ್ತಾನೆ? ಹೇಳುವುದು ಕೇಳಿದ್ದೇನೆ. ಅವ ಹಿಂದೆ ಬಾರದ ಹಾಗೆ ಬ್ರಹ್ಮೈಕ್ಯನಾಗ್ತಾನೆ, ಪರಮಾತ್ಮದಲ್ಲಿ ಲೀನಾಗ್ತಾನೆ. ಹಾಗಾದರೆ ಅವನಿಗೆ ಯಾಕೆ ಈ ತಿಲೋದಕವನ್ನು ಕೊಡಬೇಕು? ಅಲ್ಲ, ತಿಥಿಯೋ ಮತ್ತೊಂದೋ ಈ ಹೆಸರಿನಲ್ಲಿ ಇವರೆಲ್ಲ ಹೊಟ್ಟೆ ತುಂಬ ಉಣ್ಣುವುದು ಯಾಕೆ? ಪಿತೃವಿಗೆ ಉಣ್ಣಿಸುವುದೋ, ಇವರು ಉಣ್ಣುವುದೋ? ಒಂದೊಂದೆಡೆಯಲ್ಲಿ ಪೈತೃಕವನ್ನು ಆಚರಿಸುವುದಕ್ಕೆ ಒಂದೊಂದು ಸಂಪ್ರದಾಯ ಉಂಟು ಅಂತ ಕೇಳಿದ್ದೇನೆ. ಹಾಗಾದರೆ ಈ ಪೈತೃಕವನ್ನು ಮಾಡುವುದೇ ಪಿತೃ ಪ್ರೀತ್ಯರ್ಥವಾಗಿ ಹೌದು ಅಂತಾದರೆ ಪಿತೃವಿಗೆ ಪುನರ್ಜನ್ಮ ಇಲ್ಲ ಅಂತ ನಾವು ಹೇಳಿದಾಗ ಆಯ್ತಲ್ಲ. ಪುನರ್ಜನ್ಮವೇ ಇಲ್ಲದವನಿಗೆ ಯಾವುದು ಸಿದ್ಧವಾದ ಸ್ಥಿತಿ ಉಂಟೋ ಅದನ್ನು ಹೊಂದಲಿಲ್ಲ ಅಂತಲೂ ಹೇಳಿದಾಗ ಆಗ್ತದಲ್ಲ. ಹಾಗಾದ್ರೆ ಆ ಕಡೆಗೂ ಇಲ್ಲದ ಈ ಕಡೆಗೂ ಇಲ್ಲದ ಸ್ಥಿತಿಯಲ್ಲಿ ಇರ್ತದೋ ಆತ್ಮ? ಇದು ಒಂದು ಪ್ರಶ್ನೆ. ಅಲ್ಲ, ಆ ಸಿದ್ಧಾಂತವನ್ನೇ ನಾವು ಒಪ್ಪುವುದಿಲ್ಲ ಅಂತಾದರೆ ಇವರನ್ನು ನಿಂದಿಸುವುದಕ್ಕೆ ಅರ್ಥ ಏನು? ಇವ ಕಳೆದ ಜನ್ಮದಲ್ಲಿ ಏನೋ ಮಾಡಿದ್ದಾನೆ, ಆದ್ದರಿಂದ ಈಗ ಹೀಗೆ ಅನ್ನುವುದಕ್ಕೆ ಅರ್ಥ ಇಲ್ಲ. ಈ ಜನ್ಮದಲ್ಲಿ ಹೀಗೆ ಮಾಡುತ್ತಿರುವವನಿಗೆ ಅವನ ಪೂರ್ವಜನ್ಮದ ಮಕ್ಕಳು ಸಂತಾನ ಪೈತೃಕಗಳನ್ನೆಲ್ಲ ಮಾಡಿರಲೇಬೇಕಲ್ಲ. ಅದು ಎಲ್ಲಿಗೆ ಸಲ್ಲುತ್ತದೆ? ಒಂದೋ ಇವನುಣ್ಣಬೇಕು, ಇಲ್ಲದೇ ಇದ್ದರೆ ಈ ಸಿದ್ಧಾಂತವೇ ಸುಳ್ಳಾಗಬೇಕು. ತಾವು ಒಂದೆಡೆಯಲ್ಲಿ ಪುನರ್ಜನ್ಮ ಉಂಟು ಅಂತಲೂ ಇನ್ನೊಂದೆಡೆಯಲ್ಲಿ ಇಲ್ಲ ಅಂತಲೂ ಬೋಧಿಸಿದ ಹಾಗಾಗಲಿಲ್ವ? ಈ ದ್ವಂದ್ವಕ್ಕೆ ನನಗೆ ಉತ್ತರ ಸಿಕ್ಕಲಿಲ್ಲ. ಮತ್ತೆ ಇನ್ನೊಂದುಂಟು ಗುರುಗಳೇ, ವೇದ ಏನು ಹೇಳ್ತದೆ ಅಂತ ತಾವು ಹೇಳ್ತೀರಿ. ಯಜ್ಞಾದಿಗಳನ್ನೆಲ್ಲ ಮಾಡಿ ಯಜ್ಞಾದಿಗಳನ್ನೆಲ್ಲ ಮಾಡುವುದಕ್ಕೆ ಉದ್ಯೋಗಿಸ್ತಾರೆ. ಅದರಲ್ಲಿ ವಿಶೇಷವಾದ ನಿಮ್ಮ ವರ್ಗದವರು ಬಹುಯಾಗಗಳನ್ನು ಮಾಡ್ತಾರೆ. ಅಲ್ಲ, ನಮ್ಮ ವರ್ಗದವರಿಂದ ಮಾಡಿಸ್ತಾರೆ. ಮಾಡಿಸಿ ಅನೇಕ ಬಗೆಯ ಉತ್ಕೃಷ್ಟವಾದಂತಹ ದ್ರವ್ಯಗಳನ್ನು ಯಜ್ಞಕುಂಡದಲ್ಲಿ ಹೋಮಿಸ್ತೀರಿ. ಹೋಮಿಸಿದ್ರ ಪ್ರಯೋಜನವೇನು? ಅಗ್ನಿ ಅದನ್ನು ತಾನು ಭಕ್ಷಿಸಿ ಮತ್ತಷ್ಟು ಪ್ರಜ್ವಲಿಮಾನವಾಗಿ ಉರಿತಾನೋ. ಹಾಗಾದ್ರೆ ಹೀಗೆ ಧಾರೆ ಎರೆದ ಆಜ್ಯವ ಮತ್ತೊಂದು ಅಗ್ನಿಯ ಹೊಟ್ಟೆಯನ್ನು ತುಂಬಿಸ್ತದೆಯೇ ಹೊರತು ಸುಟ್ಟು ವಿನಾಕಾರಣ ನಷ್ಟವಾಗುತ್ತದೆಯೇ ಹೊರತು ನೀವೆಲ್ಲ ಹೇಳಿದ ಹಾಗೆ ಸ್ವರ್ಗದಲ್ಲಿರುವ ದೇವತೆಗಳು ತೃಪ್ತರಾಗ್ತಾರೆ, ಇಲ್ಲಿಂದ ಅಲ್ಲಿವರೆಗೆ ಹೋಗುವುದು ಹೇಗೆ? ಅಲ್ಲ, ಹೋದರೂ ಅವರಿಗೆ ತೃಪ್ತಿಯಾಗುವುದಕ್ಕೆ ಹೇಗೆ ಸಾಧ್ಯ? ತೃಪ್ತಿಯಾಗುವುದೇ ಹೌದು ಅಂತಾದರೆ ತುಪ್ಪದಿಂದ ಮಾತ್ರ ತೃಪ್ತಿಯೋ? ಯಾಕೆ ಪಾಯಸವನ್ನು ಸುರಿಯುವುದಿಲ್ಲ? ಅಲ್ಲ, ಇನ್ನೇನನ್ನು ತಂದು ಸುರಿಯುವುದಿಲ್ಲ? ನಮಗೆ ಪ್ರಿಯವಾದದ್ದನ್ನೆಲ್ಲ ಸುರಿಯಬಹುದಲ್ಲ, ಅದನ್ನು ಯಾಕೆ ನಾವು ಸುರಿಯುವುದಿಲ್ಲ? ಹಾಗಾದರೆ ಯಜ್ಞದಲ್ಲಿ ಇಂತಿಂಥದ್ದನ್ನು ಮಾತ್ರ ಕೊಟ್ಟರೆ ಅದು ಸ್ವರ್ಗದಲ್ಲಿ ದೇವತೆಗಳಿಗೆ ಹೋಗ್ತದೆ ಅಂತ ಉಂಟೋ? ಹೌದು ಅಂತಾದರೆ ದೇವತೆಗಳ ವಿರೋಧವಾಗಿ ಇರುವವರು ಬೆಂಕಿಗೆ ದೇವತೆಗಳಿಗೆ ಇಷ್ಟವಿಲ್ಲದ ದ್ರವ್ಯಗಳನ್ನು ಹಾಕಿ ಯಜ್ಞ ಮಾಡ್ಬೋದಲ್ಲ? ಆಗ ಅವರಿಗೆ ಅದು ಅಹಿತವನ್ನುಂಟು ಮಾಡಬೇಕಲ್ಲ. ಹಾಗೇನಾದ್ರೂ ನಮ್ಗೆ ಗೊತ್ತಾಗುವುದಿಲ್ಲ. ಅಂದ್ರೆ ಅರ್ಥ ಏನು? ಆಧಾರವೇ ಇಲ್ಲದ ಸಿದ್ಧಾಂತಗಳನ್ನೆಲ್ಲ ಮಾಡಿಕೊಂಡು ನಾವು ಅದು ಹಾಗೆ ಇದು ಹೀಗೆ ಹೇಳ್ತಾ ನಮಗೆ ಪ್ರಿಯವಾದದ್ದನ್ನು ಮಾಡುವುದಕ್ಕೆ ಹೋದ ಹಾಗೆ ಕಾಣ್ತದೆ ಅಲ್ವೋ ಗುರುಗಳೇ? ಮಾಂಸಾಹಾರವನ್ನು ಉಣ್ಣುವುದಕ್ಕಾಗಿಯೇ ಹುಟ್ಟಿದ ಹುಲಿ ಯಾಕೆ ಹುಲ್ಲು ತಿನ್ನುವುದಿಲ್ಲ ಅನ್ನುವ ಪ್ರಶ್ನೆ ಹುಟ್ಟಿದರೆ ಹೇಗೆ? ತಪ್ಪಲ್ಲ. ನೀನು ಕೇಳಿದ ಪ್ರಶ್ನೆ ಎಳ್ಳಷ್ಟು ಆಕ್ಷೇಪಾರ್ಹವಾದದ್ದಲ್ಲ. ಮತ್ತು ಪ್ರಶ್ನೆ ಕೇಳುವ ಸ್ವಭಾವ ನಿನ್ನನ್ನು ನಾನು ಕಂಡಂದಿನಲ್ಲೇ ನಿನ್ನಲ್ಲಿ ಗುರುತಿಸಿದ್ದೇನೆ. ಆದರೆ ಉತ್ತರ ಹೇಳಬೇಕೋ ಬೇಡವೋ?
ಮಗು ಗುರುಗಳೇ ಹೇಳಬಹುದು, ನಿನ್ನ ಸಂದೇಹವನ್ನು ನಿಶ್ಶೇಷವಾಗಿ ಹೋಗಲಾಡಿಸಬಹುದು. ಆದರೆ ಒಂದನ್ನು ನಾನು ಆಲೋಚಿಸಬೇಕು. ಏನು? ನಿಪುಣನಾದಂತಹ ಗುರು ಶಿಷ್ಯನನ್ನುವಂತಹ ಪಾತ್ರ ಎಷ್ಟರ ಮಟ್ಟಿಗೆ ಸಿದ್ಧವಾಗಿದೆ ಅನ್ನುವ ಹಾಗೆ ಆಲೋಚಿಸಿ ವಿದ್ಯೆ ಅನ್ನುವಂತಹ ಅಮೃತವನ್ನು ಅದರಲ್ಲಿ ಸುರಿಬೇಕು. ಪಾತ್ರತ್ವವನ್ನು ಸಿದ್ಧಿಸಿಕೊಳ್ಳಬೇಕು. ಶಿಷ್ಯನಾದವನ್ನು ಮಾತ್ರವಲ್ಲ, ಸಿದ್ಧವಾದಂತಹ ಪಾತ್ರತ್ವವನ್ನು ಶಿಷ್ಯನಲ್ಲಿ ಗುರುತಿಸಬೇಕು. ಇದೊಂದರ್ಥದಲ್ಲಿ ವೇದಾಂತದ ಪ್ರಶ್ನೆ ನಿನ್ನಲ್ಲಿ ಹುಟ್ಟಿದ್ದು. ವೇದಾಂತ ಮಾತಾಡಲಿಕ್ಕೆ ತಕ್ಕ ಪ್ರಾಯ ಆಯ್ತ ಮಗ ನಿನಗೆ? ಆಗಲಿಲ್ವೋ? ಮಾತಾಡಬಹುದು, ಪ್ರಶ್ನೆಯನ್ನು ಕೇಳಬಹುದು, ಆದರೆ ಅದನ್ನು ಅನ್ವಯಿಸಿಕೊಳ್ಳುವ, ಅರ್ಥ ಮಾಡಿಕೊಳ್ಳುವಂತಹ ಪಕ್ವತೆ ನಿನಗೆ ಬಂದಿದೆ ಅನ್ನುವಾಗ ಕೇಳಿದರೆ ಖಂಡಿತವಾಗಿ ನಾನು ಉತ್ತರ ಹೇಳಬಲ್ಲೆ, ಬಂದಿಲ್ಲ. ಆದ್ದರಿಂದ ನೀನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೇಳುವುದಕ್ಕೆ ಈಗ ಸರಿಯಾದ ಕಾಲ ಅಲ್ಲ. ಉತ್ತರ ನೀವು ಕೊಡುವುದಿಲ್ಲ? ಉತ್ತರ ಕೊಡುವುದಿಲ್ಲ. ಕಾಲ ಬಂದಾಗ ಖಂಡಿತ ನಿನಗೆ ತಿಳುವಳಿಕೆಗೆ ಬರ್ತದೆ. ಮಾತ್ರವಲ್ಲ, ನಾನು ಹೇಳ್ತೇನೆ ಕೇಳಿದರೆ. ಹೌದಲ್ಲ? ಹೌದು. ನೋಡಿದ್ರಾ? ಕೇಳಿದ್ರಲ್ಲ ನೀವು? ತಾಳಿಹನು ಗುರುದೇವ ಮೌನವ, ತಾಳಿಗನು ಗುರುದೇವ ಮೌನವ ಬೇಡಲೇನು, ಹೇಳಿದುದ ಪುತ್ತರಿದ ನರಿಯದಿ ನಾಡಿಗನು ಗುರುದೇವ ಮೌನವ ಬೇಡಲೇನು, ಕೇಳಿದಿರೆ ತಗಪಾಟಿಗಳು ನಾ ಹೇಳಿದುದ ಕುತ್ತರಿದ ನರಿಯಾವಿ. ನನ್ನ ಜೊತೆಯಲ್ಲಿ ಬನ್ನಿ ಅಂತ ನಿಮ್ಮನ್ನೆಲ್ಲ ಕರೆದ ಕಾಲಕ್ಕೆ ಯಾಕೆ ಅಂತ ನಿಮಗೂ ಕುತೂಹಲ ಹುಟ್ಟಿರಬೇಕು. ಇದಕ್ಕೆ ಕರೆದದ್ದು ನಾನು. ಕೇಳಿದ ಒಂದು ಪ್ರಶ್ನೆಗಾದ್ರೂ ಗುರುಗಳು ಉತ್ತರಿಸಿದರ? ಯಾಕೆ ಉತ್ತರಿಸಲಿಲ್ಲ? ಕೇಳಿದ್ರೆ ಹೇಳ್ತಾರೆ ನಿನಗೆ ಪ್ರಾಯ ಆಗಲಿಲ್ಲ, ನಿನಗೆ ಯೋಗ್ಯತೆ ಇಲ್ಲ. ಉತ್ತರ ಇಲ್ಲದ ಗುರು ಮತ್ತಿನ್ನೇನು ಮಾಡುವುದಕ್ಕೆ ಬಂದಿತ್ತು? ಪ್ರಶ್ನೆ ಕೇಳಿ ಆಹ್ವಾನ ಕೊಟ್ಟರು. ಪ್ರಶ್ನೆ ಕೇಳಿದರೆ ಉತ್ತರವನ್ನು ತಿಳ್ಕೊಳ್ಳಿಕ್ಕೆ ನಿನಗೆ ಸಾಧ್ಯ ಆಗಲಿಕ್ಕಿಲ್ಲ, ಮತ್ತೆ ಪ್ರಶ್ನೆ ಕೇಳಿದ್ದು ಯಾಕೆ? ಇಷ್ಟು ಪ್ರಶ್ನೆ ಹುಟ್ಟುವಷ್ಟು ನಾನು ತಿಳಿದಿದ್ದೇನಂತೆ, ಆ ಉತ್ತರವನ್ನು ತಿಳಿಯಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತಲ್ಲ? ಏನಲ್ಲ, ಉತ್ತರಿಸಲು ಅರಿಯದೆ ಒಂದದು, ಇನ್ನೊಂದು ಉತ್ತರವನ್ನು ಅರಿಯದೆ. ಉತ್ತರ ಗೊತ್ತಿಲ್ಲ ಗುರುಗಳಿಗೆ. ಅವರ ಹೊತ್ತು ಏಕಪಾಠಿ ನೀನು ಅಂತ ಅನ್ನುವಾಗಲೇ ನನಗೆ ಅರ್ಥ ಆಗಿದೆ. ಇವರಿಗೆ ಬಹುಶಃ ಇವರ ಗುರುಗಳು 100 ಸಲ ಹೇಳಬೇಕಿತ್ತೇನೋ ಒಂದೊಂದು ವಿಷಯವನ್ನು. ಇತ್ತೀಚೆಗೆ ಏನನ್ನು ಹೊಸತ್ತು ಹೇಳುತ್ತಲೂ ಇಲ್ಲ, ನಿಮಗೆ ಮಾತ್ರ ಪಾಠ ಮಾಡೋದು ಅವರು. ಯಾಕೆ? ನಿಮಗೆ ನನ್ನಷ್ಟು ಕಲ್ತುಕೊಳ್ಳಿಕ್ಕಾಗಲಿಲ್ಲ. ನಾನು ಆಗಲ್ಲ, ಗುರುಗಳು ಹೇಳಿದ್ರಿಂದ ಒಂದಿಷ್ಟು ಅಧಿಕವಾಗಿ ಅರಿತಿದ್ದೇನೆ. ಈಗ ನನಗೆ ಅರ್ಥ ಆದದ್ದು ಗುರುಗಳಿಂದಲೂ ಒಂದಿಷ್ಟು ಅಧಿಕವೇ ನಾನು ಕಲ್ತದ್ದು ಅಂತ. ಬೇಡ, ನಿನಗೆ ಉತ್ತರ ಗೊತ್ತಿದ್ರೆ ಹೇಳು ಮಗು ಅಂತ ಹೇಳ್ಬೋದಿತ್ತಲ್ಲ, ನಾನೇ ಉತ್ತರ ಕೊಡ್ತಿರ್ಲಿಲ್ವ? ಹಾಗಾದ್ರೆ ಅರ್ಥ ಏನು? ಗುರುಗಳಿಗೆ ಉತ್ತರಿಸುವುದಕ್ಕೆ ಉತ್ತರ ಇಲ್ಲ ಅಂತರಂಗದಲ್ಲಿ. ಉತ್ತರ ಹುಟ್ಟಬೇಕು ಅಂತಾದರೂ ತಾನು ಸ್ವಯಂ ಅದರ ಕುರಿತು ಮಥನವನ್ನು ಮಾಡಿರಬೇಕು. ಕೇವಲ ಹೇಳಿಕೊಟ್ಟಿದ್ದಾರೆ, ಕಂಠಪಾಠ ಮಾಡಿದ್ದನ್ನೇ ಹೇಳುವುದಲ್ಲ ಶಿಷ್ಯರಿಗೆ. ಗುರುಗಳಿಗೆ ಇಷ್ಟ ಆಗಿದೆ. ಈಗ ಯಾಕೆ ಇಷ್ಟ ಆಯಿತು? ಇವರೆಲ್ಲ ಹೊಟ್ಟೆಪಾಡಿನ ಬ್ರಾಹ್ಮಣರು ಮಾಡ್ತಾರೆ. ಏನು ಉಳಿದವರಿಗೆಲ್ಲ ಬೋಧನೆ ಮಾಡ್ತಾರೆ, ನೀವು ಅದು ಮಾಡಿ ಇದು ಮಾಡಿ, ನಮ್ಮ ಮೂಲಕ ಮಾಡಿ. ನಮಗೆ ಯಜ್ಞ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ದಕ್ಷಿಣೆ ತಕ್ಕೊಳ್ಳುವುದವರಲ್ವ? ಹಾಗಾದ್ರೆ ಅವರೇ ಯಜ್ಞ ಮಾಡಬೇಕು, ಅವರೇ ವ್ರತಾದಿಗಳನ್ನು ನಡೆಸಬೇಕು, ಅವರೇ ಸಂಸ್ಕಾರ ಕರ್ಮದಲ್ಲಿ ಪೌರೋಹಿತ್ಯವನ್ನು ವಹಿಸಬೇಕು. ಈ ಬ್ರಾಹ್ಮಣರಿಗೆ ಹೊಟ್ಟೆಪಾಡಿಗೆ ಒಂದೊಂದು ಸಿಗ್ತದೆ.
ವೇದ ಇರುವುದೇ ಇವರು ಹೊಟ್ಟೆ ತುಂಬಿಸುವುದಕ್ಕೆ, ಹೊಟ್ಟೆ ಬೆಳೆಸುವುದಕ್ಕೆ ಅಂತ. ಗುರುಗಳ ಹೊಟ್ಟೆ ದಿನ ದಿನ ಹೋದಾಗ ದೊಡ್ಡದಾಗ್ತದೆ, ನಮ್ಮ ತಲೆ ದೊಡ್ಡದಾಗ್ತದೆ, ಗುರುಗಳ ಹೊಟ್ಟೆ ದೊಡ್ಡದಾಗ್ತದೆ. ನಮ್ಮ ತಲೆ ದೊಡ್ಡದಾದ ಮೇಲೆ ಅರ್ಥ ಆದದ್ದು ಇವರ ಹೊಟ್ಟೆ ಬೆಳೆದದ್ದು ಹೆಚ್ಚಾಯಿತು ಅಂತ. ಇವರು ಅಂತಲ್ಲಪ್ಪ, ಪ್ರಪಂಚದಲ್ಲಿರೋ ಹೆಚ್ಚಿನ ಬ್ರಾಹ್ಮಣ ವರ್ಗವೇ ಹಾಗೆ. ಅವರವರ ಸಂತೋಷಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಅಲ್ಲಿಂದ ಉಪದಿಷ್ಟವಾದ್ದು ಅಂತ ಹೇಳುದು. ಇದು ವೇದದಲ್ಲಿ ಹೇಳಿದೆ, ಹೌದು ಅಲ್ವ ಅಂತ ಕೇಳಲಿಕ್ಕೆ ಅಷ್ಟನ್ನು ವೇದದಲ್ಲಿ ಇದ್ದದನ್ನು ಇವರು ಕಲಿಸುವುದಿಲ್ಲ ನಮಗೆ. ವೇದ ಹೇಳ್ತದೆ ನೀನು ಆಲೋಚನೆ ಮಾಡು, ನೀನು ಕಲಿ, ನೀನು ತಿಳಿ. ವೇದ ಅಂದರೆ ತಿಳಿಬೇಕು ಅಂತಲೇ ಅರ್ಥ. ಅದನ್ನೊಂದು ಮಾಡಲಿಲ್ಲ ಗುರುಗಳು. ಈಗ ನೋಡಿ ಸುಮ್ಮನೆ ಕೂತದ್ದು ಎಲ್ಲ ಅಷ್ಟೇ. ಅದೇ ಹೊಟ್ಟೆ ಬೆಳೆಸಿದ್ದು ಅಂತ ಸುಮ್ಮನೆ ಹೇಳಿದ್ದಲ್ಲ ನಾನು. ನನಗೆ ಬಿಡಿಸಿ ಹೇಳುವ ಅಭ್ಯಾಸ ಇಲ್ಲ. ಒಂದು ಮಾತಾಡುವಾಗ ನಿಮಗೆ ಅರ್ಥ ಆಗಬೇಕು, ಗುರುಗಳಿಗೆ ಅರ್ಥ ಆಗುವುದಿಲ್ಲ, ಮತ್ತೆ ನಿಮಗೆ ಅರ್ಥ ಆಗೋದು. ಹೊಟ್ಟೆ ಬೆಳೆಸಲಿಕ್ಕೆ ಆದೀತು ಬ್ರಾಹ್ಮಣರು ನಮ್ಮ ಗುರುಗಳಾದರೆ. ಮತ್ತೇನು ಕೂತಿದ್ದಾರೆ ನೋಡಿ, ಮೌನ ತಲೆ ತಗ್ಗಿಸಿ. ನಾಚಿಕೆ ಆಗಿದೆ ಗುರುಗಳಿಗೆ. ಒಳ್ಳೆದಪ್ಪ, ಶಿಷ್ಯ ಕಲ್ತಿದ್ದಾನೆ, ನನ್ನ ಶಿಷ್ಯ, ನಿನಗೆ ಒಳ್ಳೇದಾಗಲಿ. ನಿನಗೆ ಉತ್ತರ ಹೇಳುವುದಕ್ಕೆ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಿದ್ದೇನೆ, ನಾನೇ ಹೇಳಿಕೊಡ್ತಿದ್ದೆ. ಹೆಚ್ಚಾಯಿತು ಗುರುಗಳ ದೊಡ್ಡಸ್ತಿಗೆ. ಶಲ್ಯದ ನೆರದೊಡಿರಿ ಅದು ಕುರಿದು ಕೆರಡಿ ಗುರು ವಿಕ್ಷಿಪ್ತರಾಜ್ಞಣಿ ಏನೆಂದೆಯು ಹುಲು ಪಾರ್ಥಿವ ನೊರಜು ಅಭಿಮಾನವ ನಿರಿಸಿರೋ ರೋಕ್ಷ ಸಿಟ್ಟು ಬಂತ. ಕಲೆಯ ಒಳ ಹೊರಗನ್ನು ಬಲ್ಲ ಶ್ರೋತೃ ಎದುರಿಗಿರಬೇಕು ಅನ್ನುವ ಹಾಗೆ ಕಲಾವಿದ ತಾನು ಪ್ರಸ್ತುತಿಯನ್ನು ಪಡಿಸುವಾಗ ಬಯಸ್ತಾನೆ. ತನ್ನನ್ನು ಗೆಲ್ಲಬಲ್ಲಂತಹ ಶಿಷ್ಯ ನನಗೆ ಸಿಗಲಿ ಅನ್ನುವಾಗ ഇരുಳು ಹಗಲು ಸರಿಯಾದ ಒಬ್ಬ ಗುರು ಹಂಬಲಿಸ್ತಾನೆ. ಅಂತಹ ಶಿಷ್ಯ ಸಿಕ್ಕಿದಾಗ ಹೆಮ್ಮೆಯಿಂದ ಬೀಗುತ್ತಾನೆ. ಅಂತಹ ಸೌಹಾರ್ದತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗದೆ ಕೇವಲ ಬ್ರಾಹ್ಮಣ ವರ್ಗವನ್ನು ಅವಹೇಳನ ಮಾಡುವುದಕ್ಕೆ ನೀನಿಷ್ಟರವರೆಗೆ ಕಲಿತ ವಿದ್ಯೆಯನ್ನು ಉಪಯೋಗಿಸಿದೆಯಲ್ಲ. ರಿಕ್ತಹಸ್ತನಾಗಿದ್ದಂತಹ ಬ್ರಾಹ್ಮಣ ಪ್ರಪಂಚದಲ್ಲಿ ಸರ್ವಮೇವಾದ್ವಿತೀಯನಾಗಿ ಸಕಲರ ಏಳಿಗೆಗಾಗಿ, ಸಕಲರ ಕಲ್ಯಾಣಕ್ಕಾಗಿ ತನ್ನ ಜೀವನವನ್ನು ಗಂಧದ ಕೊರಡಿನ ಹಾಗೆ ತೇಯ್ತಾನೆ ಅನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳದೆ ಹೋದೆ. ಹೋಗುವವ ಕಡಲಿಗೆ ಹೋಗಬಹುದು, ಆದರೆ ಅಪಾರವಾದಂತಹ ಜಲದಿಂದ ತಾನು ಕೊಂಡು ಹೋದ ಪಾತ್ರದಲ್ಲಿ ಮಾತ್ರ ನೀರನ್ನು ತರಬಲ್ಲುವುದಕ್ಕೆ ಅವನು ಸಮರ್ಥನಾಗುತ್ತಾನೆ. ಇಡೀ ಕಡಲಿನ ನೀರನ್ನು ತರುವುದಕ್ಕಾಗುವುದಿಲ್ಲ. ವಿದ್ಯಾನಿಧಿಯಾದಂತಹ ಗುರುವಿನ ಸಮ್ಮುಖದಲ್ಲಿ ನಿನಗೆ ತಿಳಿದದ್ದನ್ನೆಲ್ಲ ನನಗೆ ಕಲಿಸು ಅನ್ನುವಾಗ ಒಬ್ಬ ಆಡ್ತಾನೆ ಅಂತ ಆದರೆ ಅವನು ಅಪೂರ್ಣನೇ ಸರಿ ಅನ್ನುವುದನ್ನು ಮತ್ತೆ ಮತ್ತೆ ಆಡಿ ತೋರಿಸಿದ ಹಾಗಾಗುತ್ತದೆ. ಯಾವ ವಿದ್ಯೆಯೇ ಆಗಲಿ ಆಯಾಯ ಕಾಲಕ್ಕದು ಬೋಧೆಯಾಗುತ್ತದೆ. ಬರೀ ಹೇಳಿಕೆಯಿಂದ ಮಾತ್ರ ಆ ವಿದ್ಯೆ ಸಿದ್ಧಿಯಾಗುವುದಿಲ್ಲ, ಅನುಭವದಿಂದಲೂ ಅದು ಸಿದ್ಧಿಯಾಗಬೇಕು. ಹೀಗೆ ಆಲೋಚಿಸಿ ಕಾಲ ಬಂದಾಗ ನಿನಗೆ ನಾನು ವಿದ್ಯೋಪದೇಶವನ್ನು ಮಾಡ್ತೇನೆ ಅಥವಾ ನಿನ್ನ ಮನಸ್ಸಿನಲ್ಲಿ ಹುಟ್ಟಿದ ಪ್ರಶ್ನೆಯನ್ನು ನಿವೃತ್ತಿಗೊಳಿಸುತ್ತೇನೆ ಅನ್ನುವ ಹಾಗೆ ಆಡಿದರೆ ನನ್ನ ಅಜ್ಞತೆಯ ಬಗ್ಗೆ, ನನ್ನ ವ್ಯಕ್ತಿತ್ವದ ಬಗ್ಗೆ, ನನ್ನ ಪ್ರವೃತ್ತಿಯ ಬಗ್ಗೆ ನೀನು ಅವಹೇಳನಕಾರಿಯಾಗಿ ಮಾತಾಡಿದೆ. ಕ್ಷತ್ರಿಯನೇ, ರಜೋಗುಣ ಪ್ರಧಾನವಾದಂತಹ ಸ್ವಭಾವ ಇರಬೇಕಾದವ. ಆದರೆ ನಿನ್ನಲ್ಲಿ ಒಂದಷ್ಟು ಬ್ರಹ್ಮವನ್ನು ತುಂಬಿ ಜಗತ್ತಿಗೆ ಬ್ರಹ್ಮಪರವಾದಂತಹ ಒಂದು ಕೊಡುಗೆಯನ್ನು ಕೊಡೋಣ ಅನ್ನುವ ಹಾಗೆ ನಾನು ಭಾವಿಸಿಕೊಂಡಿದ್ದರೆ ಇಂದೀಗ ನನ್ನನ್ನೇ ಮೀರಿ ಬೆಳೆದಂತಹ ಮಾತಾಡ್ತಾ ಇದ್ದಿ. ಅತಿಯಾಯಿತು, ಅತಿಯಾಯಿತು. ಕೊಡಬೇಕು, ವಿನಯವಂತನಾಗಬೇಕು, ವಿದ್ಯಾವಂತನಾದವನು ಅನ್ನುವ ಹಾಗೆ ದಿವಸಕ್ಕೆ 100 ಬಾರಿ ಹೇಳುತ್ತಿದ್ದೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಮರ್ಥನಾಗಿ ಇಂದೀಗ ವಿನಯವನ್ನು ಮರೆತು ಉದ್ಧಟನಾಗಿ ಮಾತಾಡ್ತಾ ಇದ್ದಿ. ವಿನಯ ನನಗೆ ಬರಲಿಲ್ಲ ಅಂತಂದ್ರೆ ಕಲಿಸಿದ ವಿದ್ಯೆ ಸರಿಯಾಗಲಿಲ್ಲ ಅಂತ ಅರ್ಥ ಅಲ್ವಾ? ಕಲಿಸಿದವರು ನೀವಲ್ವ? ಕಲಿಸಿದ ವಿದ್ಯೆ ಸರಿಯಾಗಲಿಲ್ಲ ಅನ್ನೋದು ನನಗೂ ಅರ್ಥ. ನನ್ನ ದೋಷ ಅಲ್ಲ ಅದು. ಅಲ್ಲ, ನಿನ್ನ ದೋಷ ಅಲ್ಲ, ನನ್ನದ್ದೇ. ಅಪಾತ್ರನಾದವನಿಗೆ ನಾನು ದಾನ ಮಾಡಿದೆ.
ಕಿಲುಬು ಹಿಡಿದಂತಹ ಪಾತ್ರಕ್ಕೆ ಅಮೃತದಂತಹ ಹಾಲನ್ನು ಹಾಕಿದರೆ ಅದು ಹಾಳಾಗಿ ಹೋಗುತ್ತದೆ. ಅದು ಪಾತ್ರ ತೆಕ್ಕೊಳ್ಳುವಾಗಲೇ ಆಲೋಚನೆ ಮಾಡಬೇಕಿತ್ತು. ನನ್ನ ಸ್ವಾರ್ಥಕ್ಕಾಗಿ ಪಾತ್ರ ತೆಕ್ಕೊಂಡದ್ದಲ್ಲ, ನನ್ನ ಮಕ್ಕಳಿಗೆ ಹಾಲು ಕುಡಿಸಲಿಕ್ಕಲ್ಲ, ನಿನ್ನ ಮಕ್ಕಳಿಗೆ ಹಾಲು ಕುಡಿಸಲಿಕ್ಕೆ ನಿನ್ನಂತಹ ಪಾತ್ರೆಯಲ್ಲಿ ನಾನು ಹಾಲು ತುಂಬಿಸುವುದಕ್ಕೆ ಹೊರಟದ್ದು. ಇದರಲ್ಲಿ ಎಳ್ಳಷ್ಟು ಸ್ವಾರ್ಥ ಸಾಧನೆ ಇಲ್ಲ. ಮಾತ್ರವಲ್ಲ, ನಿನ್ನ ಅಣ್ಣ ಕೊಟ್ಟ ಕೊಡುಗೆಯಿಂದಲಾಗಿ ಈ ಮಠ ನಡೆಯುವುದು ಅಲ್ಲ. ನನಗೆ ಅಧ್ಯಾಪನ ವೃತ್ತಿ, ಇದು ಸಂಪಾದನೆಗಾಗಿ ಮಾಡಿದ ದಾರಿ ಅಲ್ಲ. ಯಜ್ಞ ಮಾಡುವುದು ದಕ್ಷಿಣೆಗಾಗಿ ಅನ್ನುವ ಹಗುರವಾಗಿ ಮಾತಾಡುತ್ತೀಯಲ್ಲ. ಯಜ್ಞ ಮಾಡುವುದಕ್ಕೆ ದ್ರವ್ಯವನ್ನು ಒದಗಿಸುವಂತಹ ನೀವುಗಳು ಈ ಭೂಮಿಯನ್ನು ಆಳುತ್ತಿರುವಂತಹ ಆಳುವರು ಅನ್ನುವುದನ್ನು ನೀವು ಆಲೋಚಿಸಿಕೊಳ್ಳಬೇಕು. ಹಾಗಾದರೆ ಪ್ರಪಂಚ ಸರ್ವವು ನಿಮ್ಮದ್ದು. ಆ ಪ್ರಪಂಚಕ್ಕೆ ಯಜ್ಞ ಮಯಜಂತ ದೇವ ಅನ್ನುವ ಹಾಗೆ ಹೇಗೆ ವಿಧಿಸಲ್ಪಟ್ಟಿತೋ ಅದಕ್ಕನುಗುಣವಾಗಿ ಮಾಡಿದ ಯಜ್ಞದಿಂದ ಕಲ್ಯಾಣವಾಗಲಿ ಅನ್ನುವಂತಹ ಮಧ್ಯವರ್ತಿ ಕೆಲಸವನ್ನು ಮಾತ್ರ ನಾವು ಮಾಡುವರು, ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ಹೌದು, ನೀವು ವೃತ್ತಿಯನ್ನೇ ಮಾಡುವುದು, ನೀವು ಮಧ್ಯವರ್ತಿಗಳೇ ಆದದ್ದು, ನಿಮಗೆ ಪ್ರಯೋಜನ ಇಲ್ಲದೆ ಆದದ್ದ. ಇದು ನನಗೂ ಪ್ರಯೋಜನ ಇಲ್ಲದ ಕೆಲಸ ಆಯ್ತು ಈಗ ನಿನಗೆ ಹೇಳಿಕೊಟ್ಟದ್ದು. ಹಗಲಿರುಳು ನಾನು ನಿನಗೆ ಬೋಧನೆಯನ್ನು ಮಾಡಿದೆ, ನಿನ್ನನ್ನು ಒಂದು ಅದ್ಭುತವಾದಂತಹ ಪ್ರತಿಮೆಯಾಗಿ ಕಡೆದು ನಿಲ್ಲಿಸಬೇಕು ಅನ್ನುವ ಹಾಗೆ ನಾನು ಬಯಸಿದೆ. ಆದರೆ ನಿನ್ನ ಮೂಲಕವಾಗಿ ಜಗತ್ತಿಗೆ ಯಾವ ಕೊಡುಗೆಯನ್ನು ಕೊಡಬಹುದು ಅನ್ನುವ ಹಾಗೆ ನಾನು ಸಂಕಲ್ಪಿಸಿದೆನೋ, ಕಾಯೇನ ವಾಚ ಮನಸ್ಸು ಅದಕ್ಕಾಗಿ ದುಡಿದೆನೋ, ಅದೀಗ ವ್ಯರ್ಥವಾಗಿ ಹೋಯಿತು. ನಿಮ್ಮಲ್ಲಿ ಅಷ್ಟಿಲ್ಲ ಇಲ್ಲ ಅನ್ನುವ ಹಾಗೆ ನಿನಗೆ ಕಾಣುವುದಕ್ಕೆ ಕಾರಣ ಏನು ಅನ್ನುವ ಹಾಗೆ ನಾನು ಆಲೋಚಿಸಬಲ್ಲೆ. ಕಲಿಯುವುದಕ್ಕೆ ಸ್ವಲ್ಪ ಸ್ಫೂರ್ತಿ ಬರಲಿ. ಒಳ್ಳೇದಾಗಿದೆ ಇವತ್ತು ನಿಮ್ಮ ಪ್ರದರ್ಶನ ಅನ್ನುವ ಹಾಗೆ ಹೇಳಿದರೆ, ಇದಕ್ಕಿಂತ ಒಳ್ಳೇದಾಗಲಿಕ್ಕೇ ಇಲ್ಲ ಅನ್ನುವ ಹಾಗೆ ಒಬ್ಬ ಕಲಾವಿದ ಆಲೋಚನೆ ಮಾಡ್ತಾನೆ ಅಂತ ಆದರೆ ಅವನಿಂದ ದೊಡ್ಡ ಹುಂಬ ಇಲ್ಲ. ಯಾಕೆ ಹೊಗಳುವುದು ಇವತ್ತಿನದು ಒಳ್ಳೇದಾಗಿದೆ ಅಂತ, ನಾಳೆ ಇದಕ್ಕಿಂತ ಹೆಚ್ಚು ಒಳ್ಳೇದು ಮಾಡಲಿ ಅಂತ. ಹಾಗಾದರೆ ನೀನು ಏಕಪಾಟಿ, ನಿನಗೆ ಸಾಮರ್ಥ್ಯ ಉಂಟು ಅನ್ನುವ ಹಾಗೆ ನಾನು ಹೊಗಳಿದ್ಯಾಕೆ? ನಾಳೆಯಿಂದ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಕಲಿಯುವಿಕೆಯನ್ನು ಮುಂದುವರಿಸಲಿ ಅನ್ನುವುದಕ್ಕಾಗಿ. ಹಾಗಾದರೆ ನೀವು ಸುಳ್ಳು ಹೇಳಿದ್ರ? ಸುಳ್ಳಲ್ಲ, ಅರ್ಧ ಸತ್ಯ. ನಿಜಾವುದಲ್ಲ? ಖಂಡಿತವಾಗಿಯೂ ಉತ್ತೇಜನ ಕೊಡುವುದು ಸುಳ್ಳು ಅಲ್ಲ, ಅಪರಾಧವೂ ಅಲ್ಲ, ವಂಚನೆಯೂ ಅಲ್ಲ. ಒಂದು ಮಗುವಿನ ತಂದೆಯಾಗಿ, ಒಂದು ಶಿಷ್ಯನ ಗುರು, ಇದೆಲ್ಲ ಕಲಿಬೇಕಯ್ಯ. ಅದಕ್ಕಿಂತ ಮೊದಲೇ ಗುರುವನ್ನು ಪ್ರಶ್ನೆ ಮಾಡುವುದಲ್ಲ. ಒಂದು ಮಗುವನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ಒಂದು ಅಪ್ಪನಲ್ಲಿ ಕೇಳಬೇಕು, ಒಂದು ವಿದ್ಯಾಪೀಠಕ್ಕೆ ಹೋಗುವ ಹುಡುಗನಲ್ಲೆಲ್ಲ. ಅಂಥ ಅನುಭವದ ಪಕ್ವತೆ ನಿನಗೆ ಬರಲಿಲ್ಲ ಅನ್ನುವುದಕ್ಕಾಗಿ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಕ್ಕೆ ನಾನು ನಿರಾಕರಿಸಿದೆ. ಹಾಗಾದರೆ ಅದನ್ನು ನನ್ನ ಅಜ್ಞತೆಯ ಸಂಕೇತವಾಗಿ ನೀನು ಪರಿಗಣಿಸ್ತಿಂತಾದರೆ ನೀನು ಕಲಿತದ್ದೇ ಹೆಚ್ಚಾಯಿತು. ನಿನ್ನ ಮತಿ ನಿನ್ನ ನಿಯಂತ್ರಣವನ್ನು ಮೀರಿ ಬೆಳೆಯುತ್ತಾ ಇದೆ. ಇದು ಮಾರಕವಾದದ್ದು. ಒಂದು ದೇಹದ ಅಂಗವಾಗಲಿ, ಒಂದು ದೇಹದ ಚರ್ಮವಾಗಲಿ, ಮಾಂಸವಾಗಲಿ ಹೆಚ್ಚಾಗಿ ಬೆಳೆದರೆ ಅದನ್ನು ಅರ್ಬುದ ಅನ್ನುವಾಗ ಪರಿಗಣಿಸಲ್ಪಡುತ್ತದೆ. ಅದನ್ನು ಕಿತ್ತು ಬೀಸಾಡಬೇಕಿಲ್ಲ, ಇದರ ಆ ದೇಹಕ್ಕೆ ಅದು ಮಾರಕವಾಗಿ ಪರಿಗಣಿಸಲ್ಪಡ್ತದೆ. ಆದ್ದರಿಂದ ಹೇಳುತ್ತಿದ್ದೇನೆ, ನಿನಗೆ ಮತಿಹೀನ ಶಾಪ ಕೊಟ್ಟು ಕ್ಷಿಪ್ರದಲ್ಲಿ ಕಳೆಯಣಗಿ ಮೊಗದಲ್ಲಿ ಕ್ಷಿಪ್ರದಲ್ಲಿ ಕಳೆಯಣಗಿ ಮೊಗದಲ್ಲಿ ಅಪ್ರಸನ್ನದೆ ತುಂಬಿ ಕೆಡೆದನು ವಿಪ್ರನಡಿಗೆ ಅರಿಯದ ಜ್ಞಾನಿಯ ತೊದ ದುಡಿಗಳಿಗಿಂತು ಕೆರಡಿ ಶಾಪವ ಇದ್ದ ತಿನ್ನು ಗುರುದೇವ
ತೊರೆದು ಪಾಲಿಸಬೇಕು ಕರುಣಾಡುತ್ತವ ಶಿಷ್ಯನನ್ನು. ಅರಿಯದ ಜ್ಞಾನಿಯ ತೊದಲೂಲಿಗಳಿಗಿಂದು ಕೆರಡಿ ಶಾಪವನಿದ್ದರಿನ್ನು ಬರ ಸಿಡಿಲಿನಂತೆ ನಡು ನೆತ್ತಿಗೆ ಅಪ್ಪಳಿಸಿತಲ್ಲ ತಮ್ಮ ಶಾಪವಾಕ್ಯ. ನಾನು ಎಷ್ಟು ಅಹಂಕಾರದಿಂದ ಪ್ರವರ್ತಿಸಿದರು, ಎಷ್ಟು ತಿಳಿದವನಾಗಿದ್ದರೂ ತಮಗೆ ಶಿಷ್ಯ ಅನ್ನುವುದನ್ನು ಮರೆತರೆ ಗುರುಗಳೇ. ಏನೋ ತೊದಲು ನುಡಿಗಳನ್ನಾಡುತ್ತಿರುವ ಮಗುವೊಂದು ಅವಾಚ್ಯ ಶಬ್ದವನ್ನಾಡಿದ ಮಾತ್ರಕ್ಕೆ ಅದರ ಕೊರಳು ಕತ್ತರಿಸುವ ಕಠೋರತನವೇ ತಾಯಿಯ ಹೃದಯ. ಮತಿ ಮರೆಯೂ ಬಂದು ಹೋಗಲಿ ಅಂತ ಆಡಿದ್ರಿ. ನಿಜ, ಈ ಆಶ್ರಮವನ್ನು ಪ್ರವೇಶಿಸುವ ಪೂರ್ವದಲ್ಲಿ ನಾನು ಯಾವ ಸ್ಥಿತಿಯಲ್ಲಿದ್ದನೋ ಅದೇ ಸ್ಥಿತಿಗೆ ನನ್ನನ್ನು ಮತ್ತೆ ಇಳಿಸಿದ್ರಲ್ಲ ಗುರುಗಳೇ. ಅಪರಾಧವೇ, ಒಪ್ಪುತ್ತೇನೆ, ಅಂಗೀಕರಿಸ್ತೇನೆ ತಮ್ಮ ಪಾದಗಳಿಗೆ. ಇದೋ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಕಣ್ಣೀರನ್ನು ಹರಿಸ್ತಾ ಇದ್ದೇನೆ. ಅರಿಯದ ಜ್ಞಾನಿಯಾಗಿದ್ದೇನೆ ಈ ಕಾಲಕ್ಕೆ. ಏನಾಡಿದ್ದೇನೋ, ಹೇಗೆ ವ್ಯವಹರಿಸಿದ್ದೇನೋ ತಮ್ಮ ಶಾಪ ನಿಮಿತ್ತವಾಗಿ ಅದೂ ಮರೆತಂತೆ ಆಗಿ ಹೋಗಿದೆ. ಈ ಕಾಲದಲ್ಲಿ ತಮ್ಮ ಕ್ರೋಧಪೂರ್ಣವಾದ ವ್ಯಕ್ತಿತ್ವ ಒಂದೇ ಕಣ್ಣಿಗೆ ಕಾಣಿಸ್ತದೆ. ಗುರುಗಳೇ, ನೀವೇ ಮುನಿದರೆ ನನ್ನನ್ನು ಪೊರೆಯುವವರು ಯಾರಿದ್ದಾರೆ? ತಾವಲ್ಲದೆ ಅನ್ಯರು ನನ್ನನ್ನು ಉದ್ಧರಿಸುವುದಕ್ಕುಂಟೆ. ಈ ಶಾಪವನ್ನು ಅನುಭವಿಸುತ್ತಾ ಜೀವನವೇ ಒಂದು ಯಾತನೆಯಾಗಿ ಹೋಗುವುದಿಲ್ವೇ ಗುರುಗಳೇ? ಮನ್ನಿಸಲಾರಿರೋ ನನ್ನ ಅಪರಾಧವನ್ನು. ಅಪ್ರಬುದ್ಧನ ಸ್ಥಿತಿಯ ಕಾಣುತ್ತ ವಿಪ್ರನಂತಃಕರಣ ಕರಗಲು ವಿಪ್ರನಂತಃಕರಣ ಕರಗಲು ಸುಪ್ರಸನ್ನತೆಯಿಂದ ನುಡಿದನು ಮಗುಳೇರು ಜನಲಿ. ಸುಪ್ರಸನ್ನತೆಯಿಂದ ನುಡಿದನು ಮಗುಳೇರು ಜನಲಿ. ಘೋರ ಶಾಪವು ಸಕಲ ತುರಿತ ನಿವಾರಕ ತುತ ಪರಮ ಪಾವನ. ತಾರಕವ ಪಠಿಸಲ್ಕೆ ಸಲೆ ಪರಿಹಾರ ಹೊಂದುವುದೆನ್ನುವುದು ಪರಮ ಪಾವನ. ತಾರಕವ ಪಠಿಸಲ್ಕೆ ಸಲೆ ಪರಿಹಾರ ಹೊಂದುವುದೆನ್ನುವುದು
ಸಕಲ ಪರಿಹಾರ ಹೊಂದುವ ತಿನ್ನುತ್ತ ಹರತು ತಂದು ಮಗನೇ, ಗುರುಗಳೇ, ಸಿಡಿಲು ಬರಿದ ಹಕ್ಕಿಯ ಹಾಗೆ ಥರ ಥರನೆ ನಡಗುತ್ತಾ ನನ್ನ ಪಾದಗಳನ್ನು ಹಿಡಿದು ಕಣ್ಣನೀರಿನಿಂದ ಅಭಿಷೇಕ ಮಾಡ್ತಾ ಇದ್ದೆ. ಪ್ರಜ್ಞಾ ಶೂನ್ಯನಾಗಿರುವ ನನಗೇನು ತಮ್ಮ ಪಾದಗಳು ಮಾತ್ರ ಆಶ್ರಯ ಸ್ಥಾನ ಅಂತ ತೋರುತ್ತವೆ. ಸಾಮಾಜಿಕ ಪಾದ ಪರಿಸ್ಥಿತಿ ಹೇಗೆ ಗೊತ್ತೇ ನಿನಗೆ? ಮಗುವೊಂದನ್ನು ತಂದೆ ಗದರಿಸಿದರೆ ತಾಯಿಯ ಹತ್ರ ಹೋಗಿ ಅಳ್ತದೆ. ನಿಜ. ನನ್ನನ್ನು ಅಪ್ಪ ಗದರಿಸಿದರು ಅಂತ. ಆಗ ಸಮಾಧಾನ ಹೇಳಬೇಕಾದ ತಾಯಿಯೇ ಗದರಿಸಿದರೆ ಆ ತಾಯಿಯ ತೊಡೆಯನ್ನೇ ಅಪ್ಪ ಅಳ್ತದೆ. ಬೇರೆ ದಿಕ್ಕಿಲ್ಲ ಆ ಮಗುವಿಗೆ ಹೋಗಲಿಕ್ಕೆ. ಎಳವೆಯಲ್ಲಿ ವಾನಪ್ರಸ್ಥಕ್ಕೆ ನಿನ್ನ ಅಪ್ಪ ಅಮ್ಮಂದಿರು ಹೋದು. ಅಣ್ಣನ ಆರೈಕೆಯಲ್ಲಿ ಬೆಳೆಯಬೇಕಾದ ಅನಿವಾರ್ಯತೆ ನಿನಗೆ ಬಂತು. ತಂದೆಯೂ ತಾಯಿಯೂ ಆಗಿದ್ದಂತಹ ದಕ್ಷ ನನ್ನ ಕರಕಮಲಗಳಲ್ಲಿ ನಿನ್ನನ್ನು ಒಪ್ಪಿಸಿ ಹೋದ. ಕೇವಲ ನಿನ್ನನ್ನು ವಿದ್ಯಾಭ್ಯಾಸ ಸಂಪನ್ನನಾಗಿ ಮಾಡುವುದಷ್ಟೇ ನನ್ನ ಹೊಣೆಯಾಗಿರದೆ ನಿನಗೆ ನಷ್ಟವಾಗಿದ್ದಂತಹ ತಂದೆ ತಾಯಿಗಳ ಭ್ರಾತೃವಿನ ಪ್ರೀತಿಯನ್ನು ಕೊಡುವ ಹೊಣೆಯು ನನ್ನದಾಗಿತ್ತು. ಏಕಕಾಲದಲ್ಲಿ ಗುರುವು ತಂದೆ ತಾಯಿಯೂ ಆಗಿರಬೇಕಾಗಿದ್ದಂತಹ ನನ್ನ ಹೊಣೆಯನ್ನು ಮರೆತು ಹಾಲುಣ್ಣುವಾಗ ಎದೆಗೊದೆದ ಮಗುವನ್ನು ಎತ್ತಿ ಎಸೆಯುವ ಕಟುಕ ಹೃದಯದ ತಾಯಿಯ ಹಾಗೆ ನಿನ್ನನ್ನು ಶಪಿಸಿಬಿಟ್ಟೆ. ಪರಿಹಾರ ಇಲ್ಲವೇ ಗುರುಗಳೇ? ಎಲ್ಲಿಂದ ಪರಿಹಾರವಯ್ಯ? ಯಾವ ಪರಿಹಾರ ಹೇಳು. ಅಂದರೆ ನಿನ್ನ ಮಾತಿಗೆ, ನಿನ್ನ ಸ್ವಭಾವಕ್ಕೆ ಕ್ರುದ್ಧನಾದಂತಹ ನಾನು ಒಮ್ಮಿನ್ನೊಂಬೆಗೆ ಕ್ರೋಧದ ಹೊಲೆಯಿಂದ ಪೀಡಿತನಾಗಿ ಶಾಪವನ್ನು ಕೊಟ್ಟೆ. ಆಕಸ್ಮಿಕವಾಗಿ ಕೈ ಜಾರಿದ ಮಗು ಕೊಚ್ಚೆಯೊಂದರಲ್ಲಿ ಬಿದ್ದರೆ ಅದನ್ನು ಎತ್ತಿ ತೊಳೆದು ಕೊಚ್ಚೆಯನ್ನು ಮುಕ್ತಿಗೊಳಿಸಬಹುದು. ಆದರೆ ವಜ್ರಲೇಪವಾಗಿ ಭವಿಸಬಹುದಾದಂತಹ ಶಾಪವಾಕ್ಯದಿಂದ ನಿನ್ನನ್ನು ಕೊಳಕು ಮಾಡಿದಂತಹ ನಾನು ಆ ಲೇಪವನ್ನು ಹೇಗೆ ತೊಳೆಯಲಿ, ಯಾವುದರಿಂದ ತೊಳೆಯಲಿ ಹೇಳು. ಆದರೆ ಮಗನೇ, ಗುರುಗಳೇ, ಅಪರಿಮಿತವಾದಂತಹ ವಾತ್ಸಲ್ಯದಿಂದ ಶಿಷ್ಯ ಪ್ರೇಮದಿಂದ ನಾನು ನಿನ್ನನ್ನು ಇದುವರೆಗೆ ಕಂಡಿದ್ದೆ. ಒಂದು ಗಳಿಗೆ ನಿನ್ನನ್ನು ಸೋಕಿದ ಅಹಂಕಾರದಿಂದ ನಾನು ಕಣ್ಣು ಕುರುಡಾಗಿ ಪ್ರವರ್ತಿಸಬೇಕಾಯಿತು, ಪ್ರವರ್ತಿಸಿ ಹೋಯಿತು. ಇದರಿಂದ ನಿನಗೆ ವಿಮೋಚನೆಯನ್ನು ನಾನೇ ಹೇಳಬೇಕು. ಉಂಟು. ಈ ಜಗತ್ತಿನಲ್ಲಿ ಯಾರೆಲ್ಲ ಪತಿತರಾಗಿದ್ದಾರೆ ಅವರನ್ನೆಲ್ಲ ಉದ್ಧರಿಸುವ ವಾಕ್ಯವೇ ನಿನ್ನನ್ನು ಉದ್ಧರಿಸಬೇಕಷ್ಟೇ ಅಲ್ಲದೆ ನನ್ನ ಶ್ರಮವಲ್ಲ. ಅದು ಯಾವುದು ಗುರುಗಳೇ? ತಾರಕ. ಸರ್ವವನ್ನು ಮೇಲೆತ್ತಬಹುದಾದಂತಹ ಯೋಗ್ಯತೆ ಇರುವಂತಹ ಮಂತ್ರ ಒಂದಿದೆ, ತಾರಕ ಮಂತ್ರ. ಇನ್ನು ನಿನ್ನ ಸುದೀರ್ಘವಾದಂತಹ ಮತಿಹೀನ ಜೀವನದ ಅಂತ್ಯ ಯಾವಾಗ ಆಗುತ್ತದೋ ಆ ಕಾಲಕ್ಕೆ ರಾಮ ತಾರಕ ಮಂತ್ರ ನಿನಗೆ ಉಪದೇಶಿತವಾಗುತ್ತದೆ. ಆ ಮಂತ್ರದ ಪುರಶ್ಚರಣೆ ನಿನ್ನ ನರ ನಾಡಿಗಳಲ್ಲಿ, ನಿನ್ನ ದೇಹದಲ್ಲಿ, ನಿನ್ನ ಆತ್ಮದಲ್ಲಿ ಹೊಸ ಸಂಚಲನೆಯನ್ನು ಎಬ್ಬಿಸಿ ನಿನಗೆ ಒದಗಿದಂತಹ ನನ್ನ ಶಾಪದ ಮುಖಾಂತರವಾಗಿ ನೀನು ಇಳಿದ ಪ್ರಪಾತದಿಂದ ಮೇಲೆತ್ತಬಹುದಾದಂತಹ ಸ್ಥಿತಿ ಒದಗಿ ಬರಲಿ. ಗುರುಗಳೇ, ಅದನ್ನು ತಾವು ಉಪದೇಶ ಮಾಡುವುದಿಲ್ಲ? ಆಗುವುದಿಲ್ಲ. ಯಾಕೆ? ಕಾಲ ಕೂಡಿ ಬರಬೇಕು. ಸರಿ. ಆ ಕಾಲ ಕೂಡಿ ಬಂದಾಗ ಮಾತ್ರ ರಾಮ ತಾರಕ ಮಂತ್ರ ಉಪದೇಶಿಸಬಹುದಾದಂತಹ ಅರ್ಹತೆ ಉಳ್ಳವರಿಂದಲೇ ನಿನಗೆ ಉಪದೇಶಿತವಾಗುತ್ತದೆ. ತನ್ಮೂಲಕವಾಗಿ ನಿನ್ನ ಜೀವನದಲ್ಲಿ ಉದ್ಧಾರವನ್ನು ನೀನು ಕಾಣುತ್ತೀ. ಕಣ್ಣೀರ್ಗರೆಯಬೇಡ. ಗುರುಗಳೇ, ಇನ್ನೂ ಎಳೆಯ ವಯಸ್ಸಿನವ ನಾನು. ತಮ್ಮ ಆಶ್ರಮದಲ್ಲಿ ನನಗಿನ್ನಿರುವುದಕ್ಕೆ ಅಧಿಕಾರ ಇಲ್ಲ ಅಂತ ಸ್ಪಷ್ಟವಾಯಿತು. ಮತಿಮರೆವು, ಪ್ರಜ್ಞಾಹೀನತೆ, ತಮ್ಮ ಶಾಪವು ಫಲಿಸ್ತಾ ನಾನು ಯಾರು, ನನ್ನ ತಂದೆ ತಾಯಿ ಯಾರು, ಅಣ್ಣ ಯಾರು, ಗುರು ಯಾರು, ಆಶ್ರಮ ಯಾವುದು, ಸಹಪಾಠಿಗಳು ಯಾರು, ಇದೆಲ್ಲವನ್ನು ಮರೆಯುವುದಕ್ಕೆ ಮೊದಲೇ ತಮ್ಮ ಸನ್ನಿಧಿಯಿಂದ ಹೊರಡುತ್ತೇನೆ. ಮುಂದೇನಾಗುತ್ತೇನೋ, ಬದುಕಿನಲ್ಲಿ ಯಾವುದೆಲ್ಲ ನನ್ನನ್ನು ಪರೀಕ್ಷಿಸುವುದಕ್ಕುಂಟೋ, ತಾವಾಡಿದ ಮಂತ್ರೋಪದೇಶ ಯಾವ ಗಳಿಗೆಯಲ್ಲಿ ನನ್ನ ಮೇಲಾಗುತ್ತದೋ ಇದನ್ನು ನಿರೀಕ್ಷಿಸ್ತಾ ಕಲ್ಯಾಣವಾಗಲಿ ಮಗನೇ, ಕಲ್ಯಾಣ. ಅಜ್ಞಾತವಾಸಿ ಆಗ್ತೇನೆ ಗುರುಗಳೇ, ಅಜ್ಞಾತವಾಸಿ ಆಗ್ತೇನೆ.